ಈ ಕೆಳಗೆ ಕೊಟ್ಟಿರುವ ಶಿಲೆಗಳು ಮತ್ತು ಅವುಗಳ ರೂಪಾಂತರಗಳನ್ನು ಹೊಂದಿಸಿ ಬರೆಯಿರಿ ಅಂತ. ನೋಡಿ, ಪಾರ್ಟ್ ಎನಲ್ಲಿ ಶಿಲೆಗಳ ಹೆಸರಿದೆ, ಪಾರ್ಟ್ ಬಿ ಯಲ್ಲಿ ಆ ಶಿಲೆಗಳ ರೂಪಾಂತರಗಳನ್ನು ಕೊಟ್ಟಿದ್ದಾರೆ. ಸೊ ಶಿಲೆಗಳ ರೂಪಾಂತರವನ್ನು ಸರಿಯಾಗಿ ಏನು ಮಾಡಬೇಕು, ಇಲ್ಲಿ ಅದನ್ನು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ರೂಪಾಂತರ ಶಿಲೆಗಳು ಅಂದರೆ ಏನು, ಶಿಲೆಗಳಲ್ಲಿ ಎಷ್ಟು ವಿಧಗಳಿರುತ್ತೆ, ಇವುಗಳ ಮಾಹಿತಿ ಇಲ್ಲ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಇದನ್ನ ಸರಿಯಾದ ರೀತಿಯಲ್ಲಿ ಮ್ಯಾಚ್ ಮಾಡೋಕ್ಕಾಗಲ್ಲ. ನೋಡಿ, ಪಾರ್ಟ್ ಎನಲ್ಲಿ ಗ್ರಾಫೈಟು, ಮರಳು ಶಿಲೆ, ಕಲ್ಲಿದ್ದಲು, ಸುಣ್ಣದ ಕಲ್ಲು ಅಂತ ಕೊಟ್ಟಿದ್ದಾರೆ. ಸೊ ಪಾರ್ಟ್ ಬಿ ಯಲ್ಲಿ ಈಗ ಇಲ್ಲಿ ಗ್ರಾಫೈಟ್, ಅಮೃತ ಶಿಲೆ, ನೀಸ್, ಸ್ಫಟಿಕ ಶಿಲೆ ಮತ್ತು ವಜ್ರ ಅಂತಕ್ಕಂಥ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಫಸ್ಟ್ ನೋಡೋಣ. ಈಗ ಯಾವುದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ, ಇಲ್ಲಿ ಆಪ್ಷನ್ ನಂಬರ್ 3 ಅಂತ ಇದೆಯಲ್ಲ ನೋಡಿ, ಇಲ್ಲಿ 3, 4, 1, 2 ಅಂತ ಇಟ್ಸ್ ರೈಟ್ ಆನ್ಸರ್ ಇದು. ನೋಡಿ, ಗ್ರಾನೈಟ್ಗೆ ಸೊ ಯಾವುದು ಮ್ಯಾಚ್ ಆಗುತ್ತಪ್ಪ ಅಂದರೆ 3ನೇ ಇದೆಯಲ್ಲ, ಗ್ರಾನೈಟ್ಗೆ ನೀಸ್ ಬರುತ್ತೆ. ನೆಕ್ಸ್ಟು ಮರಳು ಶಿಲೆಗೆ ಸ್ಫಟಿಕ ಶಿಲೆ, ಕಲ್ಲಿದ್ದಲು ಗ್ರಾಫೈಟು, ಸುಣ್ಣದ ಕಲ್ಲಿಗೆ ಅಮೃತ ಶಿಲೆ ಬರುತ್ತೆ. ಸೊ ಯಾವಾಗಲೂ ಅದಕ್ಕೆ ಹೇಳೋದು ನಾನು, ಶಿಲೆಗಳು ಮತ್ತು ರೂಪಾಂತರಗಳ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂದರೆ, ನೀವು ಓದ್ಕೊಂಡಿಲ್ಲ ಅಂದರೆ ಇವುಗಳನ್ನು ಈ ರೀತಿಯ ಕ್ಲಿಷ್ಟಕರವಾದಂಥ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಮಾಡಬೇಕಾದಾಗ ಸ್ವಲ್ಪ ಎಡವಬಹುದು. ಹಾಗಾಗಿ ಇವುಗಳ ಬಗ್ಗೆ ನೀವು ಮಾಹಿತಿ ತಿಳ್ಕೊಳ್ಳಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಕ್ಷಿಪ್ತವಾದ ಒಂದು ಎಕ್ಸ್ಪ್ಲನೇಷನ್ ತಿಳ್ಕೊಳ್ಳೋಣ. ಈಗ ನೋಡಿ, ಈ ಶಿಲೆಗಳಲ್ಲಿ ಭಾಳ ಪ್ರಮುಖವಾಗಿ 3 ವಿಧಗಳು ಬರುತ್ತೆ. ಮೊದಲನೇದು ಅಗ್ನಿಶಿಲೆಗಳು, ಪದರು ಶಿಲೆ ಅಥವಾ ಕಣಶಿಲೆ ಅಂತ ಕರೀತಾರೆ. ಎರಡನೇ ಶಿಲೆಯನ್ನು ಪದರು ಶಿಲೆ ಅಥವಾ ಕಣಶಿಲೆ ಅಂತ. ಮತ್ತೊಂದು ಶಿಲೆ ಇದೆ ಭಾಳ ಪ್ರಮುಖವಾಗಿ ರೂಪಾಂತರ ಶಿಲೆ. ಈ ರೂಪಾಂತರ ಶಿಲೆಗಳ ಮೇಲೆ ಜಾಸ್ತಿ ಕ್ವಶನ್ಸನ್ನು ನಿಮಗೆ ಫ್ರೇಮ್ ಮಾಡುವಂಥದ್ದು. ಈಗ ರೂಪಾಂತರ ಶಿಲೆಗಳು ಅಂದರೆ ಏನು ಹಾಗಾದರೆ, ನೋಡಿ, ಅಗ್ನಿಶಿಲೆಗಳು ಮತ್ತು ಪದರು ಶಿಲೆಗಳು ಭೂ ಆಂತರಿಕ ಉಷ್ಣಾಂಶ ಮತ್ತು ಒತ್ತಡಗಳಿಂದ ಅವೇನು ಮಾಡ್ತವೆ, ತಮ್ಮ ಸ್ವರೂಪವನ್ನು ಕಳ್ಕೊಂಡು ಮಾರ್ಪಾಟಾಗುತ್ತೆ. ರೂಪಾಂತರ ಅಂದರೆ ಏನು, ಬದಲಾಗೋದು, ಚೇಂಜ್ ಆಗೋದು ಅಂತ, ಅಥವಾ ಮಾರ್ಪಾಟಾಗೋದು ಅಂತ. ನೋಡಿ, ಹೆಸರಲ್ಲಿ ಉತ್ತರ ಇದೆ. ಅಗ್ನಿಶಿಲೆಗಳು ಮತ್ತು ಪದರು ಶಿಲೆಗಳು ಭೂ ಆಂತರಿಕ ಉಷ್ಣಾಂಶ ಮತ್ತು ಒತ್ತಡಗಳಿಂದ ತಮ್ಮ ಮೂಲ ಸ್ವರೂಪವನ್ನು ಕಳೆದುಕೊಂಡು ಮಾರ್ಪಾಟಾಗಿ ಉಂಟಾಗ್ತಕ್ಕಂಥ ಶಿಲೆಗಳನ್ನು ನಾವು ರೂಪಾಂತರ ಶಿಲೆಗಳು ಅಂತ ಕರಿತೀವಿ. ಈಗ ನಾನೇನು ಮಾಡ್ತೀನಿ, ನಿಮಗೆ ಕ್ವಿಕ್ಕಾಗಿ ಒಂದಷ್ಟು ಶಿಲೆಗಳ ಹೆಸರು ಮತ್ತು ಆ ರೂಪಾಂತರ, ಪ್ರತಿಯೊಂದು ಶಿಲೆಗೂ ರೂಪಾಂತರ ಶಿಲೆ ಹೆಸರನ್ನು ನಾನು ಹಾಗೆ ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ, ಹಾಗೆ ಕೇಳಿಸ್ಕೊಳ್ಳಿ ನೀವು. ನೋಡಿ, ಇಲ್ಲಿ ಗ್ಯಾಬ್ರೋ ಅಂತಕ್ಕಂಥದ್ದು ಒಂದು ಶಿಲೆ, ಅದಕ್ಕೆ ರೂಪಾಂತರ ಶಿಲೆ ಯಾವುದಪ್ಪ ಅಂದರೆ ಗ್ಯಾಬ್ರೋ ನಾಯ್ಸ್ ಅಂತ. ಕಣಶಿಲೆ ನಾಯ್ಸ್, ಕಪ್ಪು ಶಿಲೆಗೆ ಪದರು ಕಪ್ಪು ಶಿಲೆ, ಅಗೈಟ್ಗೆ ಹಾರ್ನ್ ಬ್ಲೆಂಡ್ ಅಂತಾರೆ, ಸುಣ್ಣದ ಕಲ್ಲು ಅಮೃತ ಶಿಲೆ, ಜೇಡಿಗಲ್ಲು ಪಾಟಿಗಲ್ಲು, ಮರಳುಗಲ್ಲು ಸ್ಫಟಿಕ ಶಿಲೆ, ಕಲ್ಲಿದ್ದಲು ಗ್ರಾಫೈಟು. ನೋಡಿ, ಇವೆಲ್ಲ 2015ರಲ್ಲಿ ಹೀಗೆ ಕೇಳಿದರು. ಬಟ್ ಈಗ 24ರಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಬೇರೆ ಒಂದು ಕ್ವಶನ್ ಕೇಳ್ಬೋದು, ಬೇರೆ ಒಂದು ಶಿಲೆ ನೇಮ್ ಕೊಟ್ಬಿಟ್ಟು ಅದಕ್ಕೆ ರೂಪಾಂತರ ಶಿಲೆ ಹೆಸರನ್ನು ಬರ್ರಿ ಅಂತ. ಹಾಗಾಗಿ ಭಾಳ ಸೂಕ್ಷ್ಮವಾಗಿ ಇವುಗಳನ್ನು ಓದ್ಕೊಳ್ಳೋ ಪ್ರಯತ್ನ ಮಾಡಿ. ಸೊ ನೆಕ್ಸ್ಟು ಲೆಟ್ಸ್ ಮೂವ್ ಆನ್ ಕ್ವಶನ್ ನಂಬರ್ ಯಾವುದದು, ಕ್ವಶನ್ ನಂಬರ್ 113ಕ್ಕೆ ಹೋಗೋಣ. ಈಗ ಯಾವ ಕ್ವಶನ್ ಇದೆ ಅಂತ ಇಲ್ಲಿ, ಆ್ಯಂಡ್ ಹಿಯರ್ ಯು ಗೋ ದ ಕ್ವಶನ್ ನಂಬರ್ 113. ಇತ್ತೀಚೆಗೆ ನೇಪಾಳದಲ್ಲಿ ಉಂಟಾದ ಭೂಕಂಪನಕ್ಕೆ ಕಾರಣ ಅಂತ. ಇತ್ತೀಚೆಗೆ ಅಂದರೆ ಇಟ್ಸ್ ನಥಿಂಗ್ ಬಟ್ 2015ರಲ್ಲಿ ಪರೀಕ್ಷೆ ಕಂಡಕ್ಟ್ ಆಗಿದೆ. ಆ ಒಂದು ಸಂದರ್ಭ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಇತ್ತೀಚೆಗೆ ಅಂತ. ನೇಪಾಳದಲ್ಲಿ ಉಂಟಾದ ಭೂಕಂಪನಕ್ಕೆ ಇಲ್ಲಿ ಕಾರಣ ಏನು ಅಂತ ಕೇಳಿದರೆ ಇಲ್ಲಿ. ಸೊ 4 ಆಪ್ಷನ್ ಇದೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾದಂಥ ಚಂಡಮಾರುತ, ಶಿಲಾ ಫಲಕಗಳ ಚಲನೆ, ಜ್ವಾಲಾಮುಖಿಯ ಸ್ಫೋಟ, ಅರಬ್ಬಿ ಸಮುದ್ರದಿಂದ ಬೀಸಿದ ನೈಋತ್ಯ ಮಾರುತಗಳು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು 113ಕ್ಕೆ ಆಪ್ಷನ್ ಬಿ ಇದೆಯಲ್ಲ, ಶಿಲಾ ಫಲಕಗಳ ರಚನೆ ಅಂತ. ಇಟ್ಸ್ ರೈಟ್ ಆನ್ಸರ್ ಇಲ್ಲಿ. ಅಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಭೂಕಂಪ ಆದಾಗ ಸೊ ಅಲ್ಲಿನ ಒಂದು ಹವಾಮಾನ ಮತ್ತು ವೈಪರೀತ್ಯಗಳಿಗೆ ಅನುಗುಣವಾಗಿ ಒಂದೊಂದು ರೀತಿಯ ಪ್ರಮುಖವಾದ ಕಾರಣಗಳು ಇದ್ದೇ ಇರುತ್ತೆ. ಸೊ ನೇಪಾಳದಲ್ಲಿ ಉಂಟಾದಂಥ ಭೂಕಂಪನಕ್ಕೆ ಕಾರಣ ಇಲ್ಲಿ ಶಿಲಾ ಫಲಕಗಳ ರಚನೆಯಲ್ಲಿ ಇದಕ್ಕೆ ರೀಸನ್ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 114ರಲ್ಲಿ ಇದು ಓಝೋನ್ ಪದರದ ಬಗ್ಗೆ ಇದೆ, ವಲಯದ ಬಗ್ಗೆ, ಅಂದರೆ ಓಝೋನ್ ಲೇಯರು. ಓಝೋನ್ ವಲಯವು ಈ ಕೆಳಗೆ ಕೊಟ್ಟಿರುವ ವಾಯುಮಂಡಲದ ಯಾವ ಸ್ತರದಲ್ಲಿದೆ ಅಂತ. ಓಝೋನ್ ವಲಯ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ವಾಯುಮಂಡಲದ ಯಾವ ಸ್ತರದಲ್ಲಿದೆ. ಒಂದು ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಬಾಹ್ಯ ಮಂಡಲ, ಮಧ್ಯಂತರ ಮಂಡಲ ಅಂತಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಸಮೋಷ್ಣ ಮಂಡಲ ಅಂತ. ಇಟ್ಸ್ ರೈಟ್ ಆನ್ಸರ್ ಇದೆ. ಇದಕ್ಕೂ ಸರಿಯಾದಂಥ ಉತ್ತರ. ಈ ಓಝೋನ್ ಪದರ ಅಂತಕ್ಕಂಥದ್ದು ವಾಯುಮಂಡಲದಲ್ಲಿ ಬರ್ತಕ್ಕಂಥ ಒಂದು ಸಮೋಷ್ಣ ವಲಯದಲ್ಲಿ ಅದು ಯಾವಾಗಲೂ ಇದ್ದೇ ಇರುತ್ತೆ, ಆಯಿತಾ. ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೇರೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಇದೆ, ಅದು ಬಂದಾಗ ನಿಮಗೆ ವಿವರವಾಗಿ ಎಲ್ಲವನ್ನು ಹೇಳ್ತೀನಿ ನಾನು. ಅದು ಈ ಪರಿವರ್ತನಾ ಮಂಡಲ ಆಗಲಿ, ಸಮೋಷ್ಣ ಮಂಡಲ ಆಗಲಿ, ಬಾಹ್ಯ ಮಂಡಲ ಆಗಲಿ ಮತ್ತು ಮಧ್ಯಂತರ ಮಂಡಲ ಆಗಲಿ, ಇವು ಬಂದ್ಬಿಟ್ಟು ವಾಯುಮಂಡಲದ ಪದರಗಳು. ಇವೆಲ್ಲ 4 ಪದರಗಳು ಬರುತ್ತೆ ಪ್ರಮುಖವಾಗಿ. ಈ ಒಂದೊಂದಕ್ಕೂ ಎಕ್ಸ್ಪ್ಲನೇಷನ್ಸನ್ನು ನಾನು ಮತ್ತೊಂದು ಪೇಪರ್ಗೆ ನಿಮಗೆ ಅದನ್ನು ಕ್ವಶನ್ಸ್ ಹೇಳಿದಾಗ ಅಲ್ಲ ನಾನು ಹೇಳ್ತೀನಿ ನಾನು. ನೆಕ್ಸ್ಟು ಕ್ವಶನ್ ನಂಬರ್ 115. ಸೊ ಇಲ್ಲಿ 115ರಲ್ಲಿ ಧ್ರುವ ಪ್ರದೇಶದಲ್ಲಿ ಸಾಗರಗಳ ಲವಣತೆ ಕಡಿಮೆ ಇರಲು ಕಾರಣ. ಧ್ರುವ ಪ್ರದೇಶದಲ್ಲಿ ಸಾಗರಗಳ ಲವಣತೆ ಕಡಿಮೆ ಇರಲಿಕ್ಕೆ ಏನು ಕಾರಣ ಅಂತ ಇದೆ. ಒಂದು ಅತಿ ಕಡಿಮೆ ಮಳೆಯಾಗುವಂಥದ್ದು, ಇನ್ನೊಂದು ಅತಿ ಹೆಚ್ಚು ಬಾಷ್ಪೀಭವನ, ಇನ್ನೊಂದು ಅತಿ ಕಡಿಮೆ ನದಿ ನೀರಿನ ಸೇರ್ಪಡೆ, ಕೊನೆಯದಾಗಿ ಅತಿ ಕಡಿಮೆ ಬಾಷ್ಪೀಭವನ ಅಂತ ಇದೆ.
ಇಟ್ಸ್ ರೈಟ್ ಆನ್ಸರ್ ಇದಕ್ಕೆ ಬಂದು. ಸೊ 115ನೇ ಪ್ರಶ್ನೆಗೆ ಆಪ್ಷನ್ ಸಿ ಇದೆಯಲ್ಲ, ದಟ್ ಮೀನ್ಸ್ ಮೂರನೇದು ಅತಿ ಕಡಿಮೆ ನದಿ ನೀರಿನ ಸೇರ್ಪಡೆ ಅಂತ. ಧ್ರುವ ಪ್ರದೇಶಗಳಲ್ಲಿ ಸಾಗರಗಳ ಲವಣತೆ ಅಂದರೆ ಒಂದು ಸಾಲ್ಟ್ ಕಂಟೆಂಟ್ ಅಂತಂದರೆ ಉಪ್ಪಿನಾಂಶ ಅಂತಕ್ಕಂಥದ್ದು ಜಾಸ್ತಿ ಆಗಲಿಕ್ಕೆ ರೀಸನ್ ಏನು ಅಂತ. ಅತಿ ಕಡಿಮೆ ನದಿ ನೀರಿನ ಸೇರ್ಪಡೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ನದಿ ನೀರು ಅಲ್ಲಿ ಸೇರ್ಪಡೆ ಆಗೋದ್ರಿಂದ ಧ್ರುವ ಪ್ರದೇಶಗಳಲ್ಲಿ ಆ ಸಾಗರಗಳ ಲವಣತೆ ಅಂತಕ್ಕಂಥದ್ದು ಇಲ್ಲಿ ಕಡಿಮೆ ಇರುತ್ತೆ. ಹಾಗಾಗಿ ಇದಕ್ಕೆ ಕಡಿಮೆ ನದಿ ನೀರು ಸೇರ್ಪಡೆ ಆಗಲಿಕ್ಕೆ ಅದೇ ಕಾರಣ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 116. ಕ್ವಶನ್ ನಂಬರ್ 116ರಲ್ಲಿ ಅತಿ ಹೆಚ್ಚು ಜೀವಾವಶೇಷ ಇಂಧನಗಳ ಉರಿಸುವಿಕೆಯಿಂದ ಉಂಟಾಗುವ ಪರಿಣಾಮ. ಅತಿ ಹೆಚ್ಚು ಜೀವಾವಶೇಷ ಇಂಧನಗಳ ಉರಿಸುವಿಕೆಯಿಂದ ಉಂಟಾಗ್ತಕ್ಕಂಥ ಪರಿಣಾಮವನ್ನು ನೀವೇನಂತ ಕರಿತೀರಾ ಅಂತ ನೋಡಿ. 4 ಆಪ್ಷನ್ ಇದೆ. ಹಸಿರು ಮನೆ ಪರಿಣಾಮ, ಮಣ್ಣು ಮಾಲಿನ್ಯ, ಶಬ್ದ ಮಾಲಿನ್ಯ ಮತ್ತು ಜಲಮಾಲಿನ್ಯ ಅಂತ. ಹಸಿರು ಮನೆ ಪರಿಣಾಮ, ಮಣ್ಣು ಮಾಲಿನ್ಯ, ಶಬ್ದ ಮಾಲಿನ್ಯ ಮತ್ತು ಜಲಮಾಲಿನ್ಯ ಅಂತ. ಭಾಳ ಈಸಿಯಾಗಿ ಇದನ್ನು ಆನ್ಸರ್ನ ಫೈಂಡ್ ಮಾಡ್ಬೋದು. ಆಪ್ಷನ್ ನಂಬರ್ 1 ಇದೆಯಲ್ಲ, ಗ್ರೀನ್ ಹೌಸ್ ಎಫೆಕ್ಟ್ ಅಂತಾರೆ ಅದನ್ನು ಇಂಗ್ಲೀಷಲ್ಲಿ. ಹಸಿರು ಮನೆ ಪರಿಣಾಮ ಅಂತ ಕರೀತಾರೆ. ಏನಂಗಂದರೆ ಹಸಿರು ಮನೆ ಪರಿಣಾಮ ಏನು ಕೆಲಸ ಮಾಡುತ್ತೆ ಇದು ನೋಡಿ. ಇಲ್ಲಿ ಜೀವಾವಶೇಷ ಅಂದರೆ ಅದನ್ನು ಪಾಸಿಲ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಪಾಸಿಲ್ ಇಂಧನಗಳು ಅಂತ. ಜೀವಾವಶೇಷ ಇಂಧನಗಳ ದಹನದಿಂದ ಇಂಗಾಲದ ಡೈಆಕ್ಸೈಡು ಮತ್ತು ಇಂಗಾಲದ ಮಾನಾಕ್ಸೈಡು ಮುಂತಾದ ಅನಿಲಗಳೇನಾಗ್ತವೆ ಹೆಚ್ಚು ಬಿಡುಗಡೆ ಆಗುತ್ತೆ. ಸೊ ಯಾವುದರಿಂದ? ಜೀವಾವಶೇಷ ಇಂಧನಗಳ ದಹನದಿಂದ ಅಂತ. ಅವುಗಳ ಉರಿಯುವಿಕೆಯಿಂದ ಇಂಗಾಲದ ಡೈಆಕ್ಸೈಡು ಒಂದು ಅನಿಲ, ಇಂಗಾಲದ ಮಾನಾಕ್ಸೈಡು ಮತ್ತೊಂದು ಅನಿಲ, ಹಾಗೆಯೇ ಇವೆರಡು ಅನಿಲಗಳ ಜೊತೆಗೆ ಮತ್ತೊಂದಷ್ಟು ಅನಿಲಗಳು ಏನಾಗುತ್ತೆ ಜಾಸ್ತಿ ರಿಲೀಸ್ ಆಗುತ್ತೆ ಅಂದರೆ ಬಿಡುಗಡೆ ಆಗುತ್ತೆ. ಇವೇನು ಮಾಡ್ತವೆ? ಅಟ್ಮಾಸ್ಫಿಯರ್ಗೆ ಮಿಕ್ಸ್ ಆಗುತ್ತೆ. ಇದು ವಾತಾವರಣಕ್ಕೆ ಸೇರಿ ಸೂರ್ಯನ ತಾಪವನ್ನು ಹೆಚ್ಚು ಏನು ಮಾಡುತ್ತೆ? ಇದು ಹಿಡಿದಿಟ್ಕೊಳ್ಳುತ್ತೆ. ಹಿಡಿದಿಟ್ಕೊಂಡಾಗ ಏನಾಗುತ್ತೆ? ಅದರಿಂದ ಭೂಮಿಯ ತಾಪ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಯೂಶಲಿ ಉಷ್ಣಾಂಶ ಜಾಸ್ತಿ ಆಯಿತು ಅಂದರೆ ಅದನ್ನು ಬಿಡುಗಡೆ ಮಾಡಿದೆ ಹಾಗೇ ಹಿಡ್ಕೊಂಡಾಗ ಏನಾಗುತ್ತೆ? ಇಟ್ಸ್ ಆಟೋಮ್ಯಾಟಿಕಲಿ ಆ ಭೂಮಿಯ ತಾಪ ಅಥವಾ ಉಷ್ಣತೆ ಅಂತಕ್ಕಂಥದ್ದು ಸಹಜವಾಗಿ ಹೆಚ್ಚಾಗುತ್ತೆ. ಅದನ್ನು ಇಲ್ಲಿ ಹಸಿರು ಮನೆ ಪರಿಣಾಮ ಅಂತ ಇಲ್ಲಿ ಕರೆಯುವಂಥದ್ದು. ಹಾಗಾಗಿ ಈ ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಒಂಚೂರು ನಿಮಗೆ ಐಡಿಯಾ ಇರಲಿ ಅಂತ. ಇಂಗಾಲದ ಮಾನಾಕ್ಸೈಡ್ ಆಗಲಿ, ಇಂಗಾಲದ ಡೈಆಕ್ಸೈಡು ಎಲ್ಲಾದರೂ ಬಂದರೆ ಸಮವೇರ್ ಭಾಳ ಪ್ರಮುಖವಾದಂಥ ನೀರುಗಳು ಬಿಡುಗಡೆ ಆಗುವಂಥದ್ದು, ವಾತಾವರಣಕ್ಕೆ ಅದು ಮಿಕ್ಸ್ ಆಗುವಂಥದ್ದು. ಅವೆರಡು ಅನಿಲ ಬಂದರೆ ನೀವು ಅಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ಗೆ ಸಂಬಂಧಪಟ್ಟಂಥ ಪದಗಳು ಅಂತ ಅಥವಾ ಅನಿಲಗಳು ಅಂತ ನೀವು ಒಂಚೂರು ಕ್ವಿಕ್ಕಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಇನ್ ಕೇಸ್ ಗೆಸ್ ಮಾಡ್ತಕ್ಕಂಥ ಒಂದಷ್ಟು ಅಭ್ಯರ್ಥಿಗಳು ಯೂಶಲಿ ಓದ್ಕೊಂಡ್ರೆ ನಿಮಗೆ ಇಮಿಡಿಯೇಟ್ ಫ್ಲಾಶ್ ಆಗಿಬಿಡುತ್ತೆ ಇದು ಗ್ರೀನ್ ಹೌಸ್ ಎಫೆಕ್ಟ್ಗೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ ಅಂತ. ಸೊ ಹಾಗಾಗಿ ಭಾಳ ಸೂಕ್ಷ್ಮವಾಗಿ ಎಲ್ಲವನ್ನು ಓದ್ಕೊಳ್ಳಿ ನೀವು. ನೆಕ್ಸ್ಟು ಕ್ವಶನ್ ನಂಬರ್ 117. ಈ ಕೆಳಗೆ ಕೆಲವು ವಾಕ್ಯಗಳನ್ನು ಕೊಟ್ಟಿದೆ ಅಂತ ಹೇಳಿದ್ದಾರೆ. ಈ ಕೆಳಗೆ ಕೆಲವು ವಾಕ್ಯವನ್ನು ಕೊಟ್ಟಿದೆ. ಆ ವಾಕ್ಯವನ್ನು ಓದ್ಕೊಂಡು ಏನು ಮಾಡಬೇಕು? ಯಾವ ವಾಕ್ಯಗಳು ಸರಿಯಾಗಿದೆ ಅಂತ ಹೇಳ್ಬೇಕು ನಾವು. ಒಂದೊಂದ್ಸಲ ಒಂದೇ ವಾಕ್ಯ ಸರಿಯಾಗಿರುತ್ತೆ, ಒಂದೊಂದ್ಸಲ 2 ವಾಕ್ಯ ಸರಿ ಇರುತ್ತೆ, ಒಂದೊಂದ್ಸಲ 3 ವಾಕ್ಯಗಳು ಸರಿ ಇರ್ತವೆ, ಕೆಲವೊಂದು ಸಲ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ವಾಕ್ಯಗಳು ಸರಿ ಇರುತ್ತೆ. ಹಾಗಾಗಿ ಪ್ರತಿಯೊಂದು ವಾಕ್ಯವನ್ನು ಓದ್ಕೊಂಡು ನಾವು ಇಲ್ಲಿ ಅದನ್ನು ಅರ್ಥ ಮಾಡ್ಕೊಂಡು ಹೇಳ್ಬೇಕು ಅದನ್ನು ನೋಡಿ. ಮೊದಲನೇದು ಬಂದು ಮ್ಯಾಂಗ್ರೋವ್ ಅರಣ್ಯಗಳು ಭಾರತದ ಕೆಲವು ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುತ್ತವೆ. ನೆಕ್ಸ್ಟು ಸೂಚಿಪರ್ಣ ಅಂದರೆ ಅದಕ್ಕೆ ಇನ್ನೊಂದು ಹೆಸರು ಬರುತ್ತೆ, ಮೊನಚಾದ ಎಲೆಗಳುಳ್ಳ ಕಾಡುಗಳು ಅಂತ. ಅವುಗಳು ಭಾರತದ ಉಷ್ಣ ವಲಯದಲ್ಲಿ ಕಂಡುಬರುತ್ತವೆ. ಖರ್ಜೂರದ ಮರಗಳು ಮರುಭೂಮಿ ಸಸ್ಯವರ್ಗದ ಒಂದು ಭಾಗವಾಗಿದೆ. ನಿತ್ಯ ಹರಿದ್ವರ್ಣ ಕಾಡುಗಳು ಬಹಳ ದಟ್ಟವಾದ ಕಾಡುಗಳು. ಸೊ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತ ಹೇಳ್ಬೇಕೀಗ. ಯಾವುದು ಸರಿ ಇಲ್ಲ ಅನ್ನೋದಕ್ಕಿಂತ ಯಾವುದು ಸರಿ ಇದೆ ಅಂತ ಇಲ್ಲಿ ನಾವು ಚೂಸ್ ಮಾಡಬೇಕು. 4 ಆಯ್ಕೆ ಇದೆ ಇಲ್ಲಿ. ಎ ಬಿ ಮತ್ತು ಸಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಎ ಸಿ ಮತ್ತು ಡಿ ಅಂತ ಹೇಳಿದ್ದಾರೆ. ಬಿ ಸಿ ಮತ್ತು ಡಿ ಅಂತ ಇದೆ. ಎ ಬಿ ಮತ್ತು ಡಿ ಅಂತ ಇದೆ. ಸೊ ಯಾವುದು ಸರಿ ಇರೋಂಥ ವಾಕ್ಯಗಳು ಅಂತ ಇಲ್ಲಿ ನಾವೇನು ಮಾಡಬೇಕು? ಇದನ್ನು ಇಲ್ಲಿ ಆಯ್ಕೆ ಮಾಡಬೇಕು. ಫಸ್ಟ್ ಆಯ್ಕೆ ಮಾಡಿಬಿಡ್ತೀನಿ ನಾನು ಇಲ್ಲಿ. ಸೊ ಇಲ್ಲಿ 3ನೇದು ಇದೆಯಲ್ಲ, ಬಿ ಸಿ ಮತ್ತು ಡಿ ಅಂತ ಇದೆಯಲ್ಲ ನೋಡಿ. ಇಲ್ಲಿ ಬಿ ಸಿ ಮತ್ತು ಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ವಾಕ್ಯಗಳಲ್ಲಿ ಇಲ್ಲಿ 3 ವಾಕ್ಯ ಏನು ಬರುತ್ತೆ? ಬಿ ಸಿ ಮತ್ತು ಡಿ ಅಂತ ಕೊನೆಯ ಇಲ್ಲಿ 3 ಆಯ್ಕೆಗಳು ಅದು ಸರಿಯಾಗಿವೆ ಅಂತ. ಸೂಚಿಪರ್ಣ ಕಾಡುಗಳು ಭಾರತದ ಉಷ್ಣವಲಯದಲ್ಲಿ ಕಂಡುಬರುತ್ತವೆ, ಅದೆಲ್ಲ ಗೊತ್ತಿರೋ ವಿಚಾರ. ಮೊನಚಾದ ಎಲೆಗಳುಳ್ಳ ಕಾಡುಗಳು ಉಷ್ಣಾಂಶ ಎಲ್ಲಿ ಅದರ ತೀವ್ರತೆಯ ಪ್ರಮಾಣ ಹೆಚ್ಚಾಗಿರುತ್ತೆ ಅಲ್ಲೇ ಕಂಡುಬರೋದು. ಇದು ನಿಮಗೆ ಜಾಗ್ರಫಿ ಓದಬೇಕಾದ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ. ಈ ನಿತ್ಯ ಹರಿದ್ವರ್ಣ ಕಾಡುಗಳಾಗಿರ್ಬೋದು, ಮ್ಯಾಂಗ್ರೋವ್ ಅರಣ್ಯಗಳಾಗಿರ್ಬೋದು, ಇವೆಲ್ಲವೂ ನಿಮಗೆ ಅಲ್ಲಿ ಟಾಪಿಕ್ ಬರುತ್ತೆ. ಇನ್ನು ಖರ್ಜೂರದ ಮರಗಳು ಮರುಭೂಮಿ ಸಸ್ಯವರ್ಗದ ಒಂದು ಭಾಗ. ಅದು ಒನ್ ಆಫ್ ದ ಫಾಲ್ಟ್. ಅದು ಡೆಸರ್ಟ್ ಏರಿಯಾದಲ್ಲಿ ಬರ್ತಕ್ಕಂಥದ್ದು ಖರ್ಜೂರದ ಮರಗಳು. ಇನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಬಹಳ ದಟ್ಟವಾದಂಥ ಕಾಡುಗಳು. ಆಲ್ಮೋಸ್ಟ್ ಅವು ಹಚ್ಚ ಹಸಿರಾಗಿರ್ತವೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಂದರೆ. ಹಾಗಾಗಿ ಆ ಕಾಡುಗಳು ನೋಡಲಿಕ್ಕೂ ಕೂಡ ಭಾಳ ದಟ್ಟವಾಗಿ ಕಾಣುತ್ತೆ. ಹಾಗಾಗಿ ಬಿ ಮತ್ತು ಬಿ ಸಿ ಡಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ. ಈಗ ಈ ಮ್ಯಾಂಗ್ರೋವ್ ಕಾಡುಗಳು ಮತ್ತು ಈ ಸೂಚಿಪರ್ಣ ಎಲೆಗಳು ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಒಂದಷ್ಟು ವಿವರಣೆಯನ್ನು ಕೊಟ್ಬಿಡ್ತೀನಿ ಕ್ವಿಕ್ಕಾಗಿ ಈಗ. ಸೊ ಮ್ಯಾಂಗ್ರೋವ್ ಅರಣ್ಯಗಳು ಅಂದರೆ ಏನು? ತೀರ ಪ್ರದೇಶಗಳ ತಗ್ಗು ವಲಯಗಳು. ತೀರ ಪ್ರದೇಶಗಳ ತಗ್ಗು ವಲಯಗಳು ಸಮುದ್ರದ ಉಬ್ಬರದ ಕಾಲದಲ್ಲಿ ನೋಡಿ, ಯಾವಾಗ ಇದು ಸಮುದ್ರದ ಉಬ್ಬರದ ಕಾಲದಲ್ಲಿ ನೀರಿನಿಂದ ಆವರಿಸಲ್ಪಡುತ್ತವೆ. ಆದ್ದರಿಂದ ಅಲೆಗಳಿಂದ ಸಾಗಿಸಲ್ಪಟ್ಟಂಥ ಏನೇನು ಸಾಗಿಸಲ್ಪಡುತ್ತೆ ನಿಮಗೆ ಅಲೆಗಳಿಂದ ಆಗಿದ್ರೆ? ಕೆಸರಾಗಿರ್ಬೋದು, ಮಡ್ಡಿ ಆಗಿರ್ಬೋದು, ಈ ತಗ್ಗು ವಲಯಗಳಲ್ಲಿ ಸಂಚಯವಾಗುತ್ತೆ. ಇದಾದ ನಂತರದಲ್ಲಿ
ನೆಕ್ಸ್ಟ್ ಏನಾಗುತ್ತೆ, ಇವು ನೀರಿನಿಂದ ಕೆಸರಿನಿಂದ ಆವರಿಸಲ್ಪಡ್ತಕ್ಕಂಥ ಜವುಗುಗಳಾಗುತ್ತವೆ. ಈ ವಲಯಗಳಲ್ಲಿ ಕಂಡುಬರ್ತಕ್ಕಂಥ ವಿಶಿಷ್ಟ ಲಕ್ಷಣಗಳ ಸಸ್ಯವರ್ಗವನ್ನು ನಾವಿಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಅಂತ ಕರಿತೀವಿ. ಸೊ ಉಬ್ಬರದ ಅರಣ್ಯಗಳು ಅಂತಲೂ ಇದಕ್ಕೆ ಹೆಸರು. ಇದಕ್ಕೆ ಮ್ಯಾಂಗ್ರೋವ್ ಅರಣ್ಯಗಳಿಗೆ ಎರಡು ಹೆಸರು, ಒಂದು ಮ್ಯಾಂಗ್ರೋವ್ ಅರಣ್ಯಗಳು, ಮತ್ತೊಂದು ಉಬ್ಬರದ ಅರಣ್ಯಗಳು ಅಂತ ಎರಡು ಹೆಸರಿಂದ ಕರೀತಾರೆ. ಸೊ ಇವುಗಳ ಪ್ರಮುಖ ಲಕ್ಷಣ ಏನಪ್ಪ ಅಂದರೆ ಭಾಳ ಇಂಪಾರ್ಟೆಂಟ್. ಇಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳ ಬಗ್ಗೆನೇ ಬೇಕಾದ್ರೆ ನಿಮಗೆ ಒಂದು ಕ್ವಶನ್ ಕೇಳ್ಬೋದು. ಕೆಳಗೆ ಕೊಟ್ಟಿರ್ತಕ್ಕಂಥ ಲಕ್ಷಣಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಸಿ ಅಂತ ನಿಮಗೆ ಕೇಳ್ಬೋದು. ಟಿ ಹೇಳಲಿಕ್ಕಾಗಲ್ಲ. ಸೊ ಇವುಗಳ ಲಕ್ಷಣ ಏನು? ಲವಣ ನಿರೋಧಕ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಯಾವುದು? ಮ್ಯಾಂಗ್ರೋವ್ ಅರಣ್ಯಗಳು. ಇವುಗಳ ರೆಂಬೆಗಳು ಬಹು ಉದ್ದವಾಗಿ ಚಾಚಿಕೊಂಡಿರುತ್ತವೆ. ಇವು ಅಸಂಖ್ಯಾತ ಬಿಳಿಲುಗಳನ್ನು ಹೊಂದಿರುತ್ತವೆ. ನೋಡಿ, 3 ಲಕ್ಷಣ ಇದೆ ಭಾಳ ಪ್ರಮುಖವಾಗಿ. ಲವಣ ನಿರೋಧಕ ಸಾಮರ್ಥ್ಯವನ್ನು ಹೊಂದಿರುತ್ತೆ, ರೆಂಬೆಗಳು ಬಹು ಉದ್ದವಾಗಿ ಚಾಚಿಕೊಂಡಿರುತ್ತವೆ, ಅಸಂಖ್ಯಾತ ಬಿಳಿಲುಗಳನ್ನು ಇವು ಹೊಂದಿರುತ್ತವೆ. ಇದಿಷ್ಟು. ನೆಕ್ಸ್ಟು ಕ್ವಶನ್ ನಂಬರ್ 118. ಇದು ಮ್ಯಾಥ್ಸ್ ದ ಫಾಲೋಯಿಂಗ್ ಟೈಪಲ್ಲಿದೆ. ಇದು ಕ್ವಶನ್, ಇದು ಏನು ತೊಂದರೆ ಇಲ್ಲ, ಸರಿಯಾಗಿ ಓದ್ಕೊಂಡ್ರೆ ಅವ್ರು ಹೆಂಗೆ ಕೇಳಿದ್ರು ಆನ್ಸರ್ ಮಾಡ್ಬೋದು. ಕಾಲಮ್ ಎನಲ್ಲಿ ಬೆಳೆಗಳು ಮತ್ತು ಕಾಲಮ್ ಬಿ ಯಲ್ಲಿ ಬೆಳೆಯ ವಿಧಗಳು, ಬೆಳೆಗಳು ಮತ್ತು ಬೆಳೆಯ ವಿಧಗಳನ್ನು ಕೊಟ್ಟಿದ್ದಾರೆ. ಸೊ ಯಾವ ಬೆಳೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಾವೇನು ಮಾಡಬೇಕು, ಇಲ್ಲಿ ಇದನ್ನು ಚೂಸ್ ಮಾಡಬೇಕಾಗುತ್ತೆ. ನೋಡಿ, ಪಾರ್ಟ್ ಎನಲ್ಲಿ ಅಥವಾ ಕಾಲಮ್ ಎನಲ್ಲಿ ಗೋಧಿ, ಕಬ್ಬು, ಟೀ, ಹತ್ತಿ ಅಂತ ಕೊಟ್ಟಿದ್ದಾರೆ. ಮತ್ತು ಈ ಕಾಲಮ್ ಬಿನಲ್ಲಿ ಪಾನೀಯ, ನಾರಿನ, ತೋಟಗಾರಿಕಾ, ಆಹಾರ ಮತ್ತು ವಾಣಿಜ್ಯ ಅಂತ ಹೇಳಿದ್ದಾರೆ. ಸೊ ಸರಿಯಾದಂಥ ಉತ್ತರವನ್ನು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ ನಾವು. ಸೊ ಇಲ್ಲಿ ಆಪ್ಷನ್ 3 ಅಂತ ಇದೆಯಲ್ಲ, ಆಪ್ಷನ್ 3 ಅಂತ ಇಟ್ಸ್ ರೈಟ್ ಆನ್ಸರ್. ಇಲ್ಲಿ ನೋಡಿ, ಮೊದಲನೇದು ಬಂದುಬಿಟ್ಟು ಗೋಧಿ ಯಾವ ಬೆಳೆಯಲ್ಲಿ, 4ನೇದು ಗೋಧಿ ಅಂತಕ್ಕಂಥದ್ದು ಒಂದು ಆಹಾರದ ಬೆಳೆ. ಇನ್ನು ಕಬ್ಬು ನಿಮಗೆಲ್ಲ ಗೊತ್ತಿದೆ. ಸೊ ವಾರ್ಷಿಕ ಬೆಳೆ, ಅದು ಕಮರ್ಷಿಯಲ್ ಪರ್ಪಸ್ಗೆ ಬೆಳೀತಕ್ಕಂಥ ಒಂದು ಬೆಳೆ, ಅದು ಹಾಗಾಗಿ ವಾಣಿಜ್ಯ ಬೆಳೆ ಅದು. ಸೊ ಟೀ ಬಂದ್ಬಿಟ್ಟು ಪಾನೀಯ ಬೆಳೆ. ಇನ್ನು ಹತ್ತಿ ಬಂದ್ಬಿಟ್ಟು ಭಾಳ ಈಸಿ ಇದೆ, ನಾರಿನ ಬೆಳೆ ಅದು. ಸೊ ಗೋಧಿ ಆಹಾರ ಬೆಳೆ, ಕಬ್ಬು ವಾಣಿಜ್ಯ ಬೆಳೆ, ಟೀ ಪಾನೀಯ ಬೆಳೆ, ಹತ್ತಿ ನಾರಿನ ಬೆಳೆ ಅದು. ಏಕೆಂದರೆ ಜಾಗ್ರಫಿಯಲ್ಲಿ ಬರುತ್ತೆ ಇದು, ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಅಲ್ಲಿ ಓದಬೇಕಾದ್ರೆ ಪ್ರತಿಯೊಂದು ಬೆಳೆಯ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಇರುತ್ತೆ. ಸೊ ಎಲ್ಲಿ ಬೆಳೀತಾರೆ, ಎಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ಬೆಳೀತಾರೆ, ಎಲ್ಲವೂ ನಿಮಗೆ ಅಲ್ಲಿ ಸಿಗುತ್ತೆ. ಅಂದರೆ ಯಾವ್ಯಾವ ಪ್ರದೇಶಗಳಲ್ಲಿ ಎಷ್ಟೆಷ್ಟು ಬೆಳೆಗಳನ್ನು ಬೆಳೀತಾರೆ, ಮತ್ತು ಅತಿ ಹೆಚ್ಚು ಬೆಳೆಗಳನ್ನು ಬೆಳೀತಕ್ಕಂಥ ಕೆಲವೊಂದು ಸ್ಟೇಟ್ಸ್ ಯಾವುದು ಬರುತ್ತೆ ಅವೆಲ್ಲವೂ ಕೂಡ ಜಾಗ್ರಫಿಯಲ್ಲಿ ಬರುತ್ತೆ, ಅಲ್ಲಿ ಓದ್ಕೊಳ್ಬೇಕು ನೀವು. ಈಗ ಆಹಾರದ ಬೆಳೆಗಳು ಅಂದರೆ ಯಾವ್ದು ಬರುತ್ತೆ ಅಂತ ನೋಡೋಣ ಈಗ ಕ್ವಿಕ್ಕಾಗಿ. ಭತ್ತ, ಗೋಧಿ, ರಾಗಿ, ಜೋಳ, ಬಾರ್ಲಿ, ಸಜ್ಜೆ, ಮೆಕ್ಕೆಜೋಳ, ದ್ವಿದಳ ಧಾನ್ಯಗಳು ಮತ್ತು ತೃಣಧಾನ್ಯಗಳು ಅಂತ ನಾವೇನು ಕರಿತೀವಿ, ಇವುಗಳನ್ನು ಆಹಾರದ ಬೆಳೆಗಳು ಅಂತ ಕರೆಯೋದು. ಇನ್ನು ವಾಣಿಜ್ಯ ಬೆಳೆಗಳು ಅಂದರೆ ಕಮರ್ಷಿಯಲ್ ಪರ್ಪಸ್ಗೆ ಬೆಳೀತಕ್ಕಂಥ ಬೆಳೆಗಳಿವೆಲ್ಲ. ಕಬ್ಬಾಗಿರ್ಬೋದು, ಹೊಗೆ ಸೊಪ್ಪಾಗಿರ್ಬೋದು, ಸಾಂಬಾರು ಪದಾರ್ಥಗಳಾಗಿರ್ಬೋದು, ಬೆಳೆಗಳು ಮತ್ತು ತೆಂಗು ಮತ್ತು ಹಿಪ್ನೇರಳೆ, ಇವೆಲ್ಲವನ್ನು ಈ ವಾಣಿಜ್ಯ ಬೆಳೆಗಂತ ನಾವು ಇಲ್ಲಿ ಕರಿತೀವಿ. ಇನ್ನು ನಾರಿನ ಬೆಳೆಗಳು ಬಂದು ಹತ್ತಿ, ಸೆಣಬು, ತೆಂಗು. ತೋಟಗಾರಿಕೆ ಬೆಳೆಗಳು ಯಾವ್ದು ಬರುತ್ತಪ್ಪ ಅಂದರೆ ಚಹಾ, ಕಾಫಿ ಮತ್ತು ರಬ್ಬರು. ಇನ್ನು ಪಾನೀಯ ಬೆಳೆಗಳು ಚಹಾ ಮತ್ತು ಕಾಫಿ, ಕಾಫಿ ಎರಡಕ್ಕೂ ಬರುತ್ತೆ. ಸೊ ಅಲ್ಲಿ ಪಾನೀಯ ಬೆಳೆಗೆ ಬೇಕಾದ್ರೆ ಟೀಯನ್ನು ಕೂಡ ನೀವು ಅಲ್ಲಿ ಸೇರಿಸ್ಕೊಳ್ಬೋದು ನೀವು, ಆಯಿತಾ. ಸೊ ಹಾಗಾಗಿ ಬೆಳೆಗಳು ಮತ್ತು ಆ ಬೆಳೆಯ ವಿಧಗಳನ್ನು ನಾವು ಭಾಳ ಸೂಕ್ಷ್ಮವಾಗಿ ಗ್ರಹಿಸ್ಕೊಂಡು ಅದನ್ನು ಓದ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 119. ನೋಡಿ, ಇದು ಒಂದೇ 2015 TET ಸೋಷಿಯಲ್ ಸೈನ್ಸ್ ಪೇಪರಲ್ಲಿ ಸೆಕೆಂಡ್ ಟೈಮು ಈ ರೀತಿಯ ಒಂದು ಈಗ ಇಲ್ಲಿ ಮ್ಯಾಪನ್ನು ಕೇಳಿದ್ರೆ ಇಲ್ಲಿ 119ನೇ ಪ್ರಶ್ನೆಯಲ್ಲಿ ಮ್ಯಾಪ್ ನೋಡಿದ್ರಲ್ಲ ನೀವು, ಇಂಡಿಯಾ ಮ್ಯಾಪು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಏನಿದೆ ಅಂತ ಇಲ್ಲಿ ನೋಡೋಣ. ಈಗ ನೋಡಿ, ಏನು ಕೊಡಿದ್ರೆ ಇಲ್ಲಿ ಭಾರತದ ನಕ್ಷೆಯಲ್ಲಿ, ಬೇಕಾದ್ರೆ ಅಷ್ಟನ್ನು ಫಸ್ಟು ಮಾರ್ಕ್ ಮಾಡ್ಬಿಡ್ತೀನಿ ಈಗ ನಾನು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ನೋಡಿ, ಇಲ್ಲಿ ಹೇಳಿದರೆ ಇಲ್ಲಿ ಭಾರತದ ನಕ್ಷೆಯಲ್ಲಿ ಕೊಟ್ಟಿರುವ ಸ್ಥಳಗಳನ್ನು ಸರಿಯಾಗಿ ಹೊಂದಿಸಿರುವ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಕೊಟ್ಟಿರುವ ಸ್ಥಳಗಳನ್ನು ಸರಿಯಾಗಿ ಹೊಂದಿಸಿರುವ ಆಯ್ಕೆಯನ್ನು ಗುರುತಿಸಿ ಅಂತ ಒಂದಷ್ಟು ಸ್ಥಳವನ್ನು ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತೆ ಅದನ್ನು ಇಲ್ಲಿ ನಾವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ ನಾವು ಇಲ್ಲಿ. ನೋಡಿ, ಇಲ್ಲಿ 4 ಟೈಪ್ ಬಿಟ್ಟಿದ್ದಾರೆ ಇಲ್ಲಿ. ಸೊ ನರೋರ, ಜೇಮ್ಸೆಟ್ಪುರ, ಹಟ್ಟಿ ಚಿನ್ನದ ಗಣಿ ಮತ್ತು ಹಟ್ಟಿ ಚಿನ್ನದ ಗಣಿ ಅಂತ 2 ಸಲ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟು ಮೊದಲನೇ ಆಪ್ಷನಲ್ಲಿ ನರೋರ, ಜೇಮ್ಸೆಟ್ಪುರ, ಹಟ್ಟಿ ಚಿನ್ನದ ಗಣಿ ಮತ್ತು ಕಾಂಡ್ಲಾ ಅಂತ ಇದೆ. ಸೆಕೆಂಡ್ ಒನಲ್ಲಿ ಜೇಮ್ಸೆಟ್ಪುರ, ನರೋರ, ಕಾಂಡ್ಲಾ, ಹಟ್ಟಿ ಚಿನ್ನದ ಗಣಿ ಅಂತ ಇದೆ. ಇನ್ನು 3ನೇದು ಹಟ್ಟಿ ಚಿನ್ನದ ಗಣಿ, ಕಾಂಡ್ಲಾ, ನರೋರ, ಜೇಮ್ಸೆಟ್ಪುರ ಅಂತ ಇದೆ. ಇನ್ನು 4ನೇದರಲ್ಲಿ ಹಟ್ಟಿ ಚಿನ್ನದ ಗಣಿ, ಕಾಂಡ್ಲಾ, ಜೇಮ್ಸೆಟ್ಪುರ ಮತ್ತು ನರೋರ ಅಂತ ಇದೆ. ಅಂದರೆ ಸರಿಯಾದಂಥ ಕ್ರಮದಲ್ಲಿ ಜೋಡಿಸಬೇಕು ಅಂತ ಹೇಳಿರುವಂಥದ್ದು. ನೋಡಿ, ಇಂಡಿಯಾ ಮ್ಯಾಪಲ್ಲಿ ಕೊಟ್ಬಿಟ್ರೆ ನೋಡಿ, ಇಲ್ಲಿ ಡಾಟ್ ಮಾಡಿದ್ರಲ್ಲ ನೋಡಿ, ಇಲ್ಲಿ ಎ ಬಾಟಮಲ್ಲಿ ಬರುತ್ತೆ ಅಲ್ಲಿ, ಮತ್ತು ಬಿ ನೋಡಿ ಇಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲಿದೆ. ಇನ್ನು ಡಿ ಬಂದು ಸ್ವಲ್ಪ ದೆಹಲಿಯಿಂದ ಬಲಭಾಗದಲ್ಲಿ ಸ್ವಲ್ಪ ಮೇಲಕ್ಕಿದೆ. ಇನ್ನು ಸಿನಲ್ಲಿ ಇಲ್ಲೊಂದು ಪಾಯಿಂಟ್ ತೋರಿಸಿದ್ದಾರೆ. ಅವೆಲ್ಲವೂ ಏನೇನು ಅಂತ ಕ್ರಮಬದ್ಧವಾಗಿ ಜೋಡಿಸ್ಬೇಕು. ಫಸ್ಟು ಎ ಯಾವ್ದು ಬರುತ್ತೆ, ಬಿ ಯಾವ ಪ್ಲೇಸ್ ಬರುತ್ತೆ, ಡಿ ಯಾವ್ದು ಸಿ ಯಾವ್ದು ಬರುತ್ತೆ, ಡಿ ಯಾವ್ದು ಬರುತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಫಸ್ಟು ಈಗ ನಾವೇನು ಮಾಡೋಣ, ಇಲ್ಲಿ ಮಾರ್ಕ್ ಮಾಡೋಣ. ಆಪ್ಷನ್ ನಂಬರ್ ಡಿ ಇದೆಯಲ್ಲ, ಇಟ್ಸ್ ರೈಟ್ ಆನ್ಸರ್. ಅದಕ್ಕೆ ನೋಡಿ, ಯಾವುದು ಹಟ್ಟಿ ಚಿನ್ನದ ಗಣಿ ಫಸ್ಟು, ಅದಾದಮೇಲೆ ಬಿ ಕಾಂಡ್ಲಾ, ಅದಾದಮೇಲೆ ಸಿ ಜೇಮ್ಸೆಟ್ಪುರ, ಅದಾದಮೇಲೆ ಕೊನೆಯದು ಬಂದು ನರೋರ ಅಂತ ಇದೆ. ಈಗ ನೋಡಿ, ಇಲ್ಲಿ ತೋರಿಸ್ತೀನಿ ನಾನು, ಮಾರ್ಕ್ ಮಾಡಿ. ಈಗ ನೋಡಿ, ಇಲ್ಲಿದೆ ಇಲ್ಲಿ ಆ್ಯಂಡ್ ಇವರಿಗೂ ಅಲ್ಲೇ ಬೇಕಾದರೆ ಸೊ ನಾವು ಇಲ್ಲಿ ಪಾಯಿಂಟ್ ಔಟ್ ಮಾಡೋಣ. ನೋಡಿ, ಇಲ್ಲಿ ಎ ಇದೆಯಲ್ಲ, ಈ ಎಗೆ ಯಾವುದು ಬರುತ್ತಪ್ಪ ಅಂದ್ರೆ ಹಟ್ಟಿ ಚಿನ್ನದ ಗಣಿ. ನೆಕ್ಸ್ಟ್ ಬಿ, ಸೊ ವೇರ್ ಇಸ್ ಬಿ, ನೋಡಿ ಇಲ್ಲಿದೆ
ಮಾರ್ಕ್ ಮಾಡ್ತೀನಿ. ಬಿ ಬಂದು ಅಲ್ಲಿ ಕಾಂಡ್ಲಾ. ನೆಕ್ಸ್ಟು ಸಿ ಯಾವ್ದು ಬರುತ್ತೆ, ಜೇಮ್ಸೆಟ್ಪುರ. ನೋಡಿ ಇಲ್ಲಿ ಬರುತ್ತೆ ಜೇಮ್ಸೆಟ್ಪುರ. ಕೊನೆಯದು ಬಂದು ದೆಹಲಿಯಿಂದ ಸ್ವಲ್ಪ ಬಲವಾಗಿ ಬಂದು ಮೇಲಕ್ಕೆ ಹೋದರೆ ದಟ್ ಈಸ್ ಅದು ನರೋರ. ಆಪ್ಷನ್ ಡಿ ಏನಿದೆ ಅದು ನರೋರ. ಅಂದರೆ ಇದು ಸರಿಯಾದಂಥ ಕ್ರಮ ಆ ಸ್ಥಳಗಳದು. ನೋಡಿ ಹೆಂಗೆ ಬೇಕಾದ್ರೂ ಕೇಳ್ಬೋದು, ಇವೆಲ್ಲ ಬಂದರುಗಳು ಕೇಳ್ಬೋದು ಒಂದೊಂದ್ಸಲ. ಆಮೇಲೆ ಪಶ್ಚಿಮ ಘಟ್ಟದ ನದಿಗಳು ಕೇಳ್ಬೋದು, ಪೂರ್ವ ಘಟ್ಟದ ನದಿಗಳು ಕೇಳ್ಬೋದು. ಇವೆಲ್ಲ ಅಂದರೆ ಹೆಂಗೆಲ್ಲ ಕೇಳ್ತಾರೆ ಹೇಳಿಕ್ಕಾಗಲ್ಲ, ಒಂದು ಇಂಡಿಯಾ ಮ್ಯಾಪ್ ಕೊಟ್ಬಿಟ್ಟು ನಿಮಗೆ. ಹಾಗಾಗಿ ಎಲ್ಲದರ ಪರಿಚಯ ನಮಗೆ ಭಾಳ ಚೆನ್ನಾಗಿರ್ಬೇಕು ನಮಗೆ. ಅದನ್ನು ಫಸ್ಟು ನಿಮ್ಮ ಮಂಡೇಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 120. ಸೊ 120ನೇ ಕ್ವಶನ್ ನೋಡೋಣ ಈಗ ಯಾವುದಿದೆ ಅಂತ. ಇಲ್ಲಿ ಈ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದರೆ, ಈ ಕೆಳಗಿನ ವಾಕ್ಯವನ್ನು ಗಮನಿಸ್ಬಿಟ್ಟು ನಾವೇನು ಮಾಡಬೇಕು, ಸರಿಯಾದ ಆಯ್ಕೆಯನ್ನು ಗುರುತಿಸಬೇಕು. ಇಲ್ಲಿ ಎ ಮತ್ತು ಬಿ ಅಂದ್ಬಿಟ್ಟು ಒಂದು 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಸರಿನಾ ತಪ್ಪಾ ಅಂತ ನಾವು ಇಲ್ಲಿ ಹೇಳಬೇಕು. ಅದನ್ನು ದೇಶದ ವಿವಿಧೆಡೆಗಳಿಂದ ಬೆಂಗಳೂರಿಗೆ ವಲಸೆ ಬರುವ ಜನರ ಸಂಖ್ಯೆ ಹೆಚ್ಚು. ಬಿ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗಾವಕಾಶ ಹೆಚ್ಚು ಅಂತ ಇದೆ. ಇಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗಾವಕಾಶ ಹೆಚ್ಚು. ಇನ್ನೊಂದು ಸಲ ಓದ್ಕೊಳ್ಳಿ. ಮೊದಲನೇ ವಾಕ್ಯ ಬಂದು ದೇಶದ ವಿವಿಧೆಡೆಗಳಿಂದ ಬೆಂಗಳೂರಿಗೆ ವಲಸೆ ಬರುವ ಜನರ ಸಂಖ್ಯೆ ಹೆಚ್ಚು ಅಂತ. ಇಡೀ ಭಾರತ ದೇಶಾದ್ಯಂತ ಬೇರೆ ಬೇರೆ ಮೂಲಗಳಿಂದ ಬೆಂಗಳೂರಿಗೆ ಜನ ವಲಸೆ ಬರ್ತಾರೆ, ಅದು ಮೊದಲನೇ ವಾಕ್ಯ. ಇನ್ನೊಂದು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗಾವಕಾಶ ಹೆಚ್ಚು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಕೋಬೇಕು ಇಲ್ಲಿ. ಸೊ ಯಾವುದು ಸರಿಯಾದಂಥ ಉತ್ತರ ಅಂತ ನೋಡಿ. ಆಪ್ಷನ್ ಎ ಬಂದ್ಬಿಟ್ಟು ಅಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳು 2 ತಪ್ಪು ಅಂತ ಹೇಳಿದ್ದಾರೆ. ಎ ಮತ್ತು ಬಿ 2 ತಪ್ಪು ಅಂತ. 2ನೇ ಆಪ್ಷನಲ್ಲಿ ಎ ಸರಿ ಆದರೆ ಬಿ ತಪ್ಪು ಅಂತ ಹೇಳಿದ್ದಾರೆ. 3ನೇ ಆಯ್ಕೆಯಲ್ಲಿ ಎ ಮತ್ತು ಬಿ 2 ಸರಿ, ಯಾವುದೂ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಇನ್ನು 4ನೇದು ಎ ತಪ್ಪು ಆದರೆ ಬಿ ಮಾತ್ರ ಸರಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಸರಿ ಆದರೆ ಬಿ ತಪ್ಪು ಅಂತ ಹೇಳಿದ್ರಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ಅಂದರೆ ಆಪ್ಷನ್ ನಂಬರ್ 2 ಇಲ್ಲಿ. ಮೊದಲನೇದಂತೂ ಬಿಡಿ, ನೀವು ಭಾಳ ಈಸಿಯಾಗಿ ಅದನ್ನು ಗೆಸ್ ಮಾಡ್ಬೋದು. ಈ ಬೆಂಗಳೂರಿಗಂತೂ ವಲಸೆ ಬರ್ತಕ್ಕಂಥ ಜನ ತುಂಬ ದೇಶದ ಮೂಲಗಳಿಂದ ಬಂದೇ ಬರ್ತಾರೆ. ಏಕೆಂದರೆ ಅದು ಕೆಲಸಕ್ಕಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು, ಸ್ಟೇ ಆಗಲಿಕ್ಕಾಗಿರ್ಬೋದು, ಅಥವಾ ಏನೋ. ಅಂದರೆ ಬೆಂಗಳೂರಿಗೆ ಬರ್ತಕ್ಕಂಥ ವಲಸೆ ಬರ್ತಕ್ಕಂಥ ಜನರು ಹೆಚ್ಚು, ಅದು ದೇಶದ ವಿವಿಧ ಭಾಗದ ಮತ್ತು ಅಥವಾ ವಿವಿಧ ಮೂಲಗಳಿಂದಾಗಿ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟು ವಾಕ್ಯ ಸರಿ ಇದೆ. ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗಾವಕಾಶ ಹೆಚ್ಚು ಅಂತಕ್ಕಂಥದ್ದು ಅದು ತಪ್ಪಾದಂಥ ವಾಕ್ಯ. ಅದು ಯೂಶಲಿ ಅತಿ ಹೆಚ್ಚು ಉದ್ಯೋಗಾವಕಾಶ ಏನು ಅಲ್ಲಿ ಇರೋದಿಲ್ಲ. ಸೊ ಉದ್ಯೋಗಾವಕಾಶಗಳು ಎಲ್ಲಿರುತ್ತೆ ಅಲ್ಲಿಗೆ ಜನ ವಲಸೆ ಬರೋದು, ಅಲ್ಲಿ ಸ್ಟೇ ಆಗ್ತಾರೆ ಅಷ್ಟೇ. ಸಿಂಪಲ್ ಕಾನ್ಸೆಪ್ಟ್ ಅದು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 121 ನೋಡಿ. ಇದು ಭಾಳ ಪ್ರಮುಖವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗಲಾರದು. ನೋಡಿ, ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಅಸ್ಪೃಶ್ಯತೆಯನ್ನು ರದ್ದು ಮಾಡಿತು? ಈ ಒಂದು ಅಸ್ಪೃಶ್ಯತೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಅಂತೂ ಯಾವುದಾದ್ರು ಒಂದು ಮೂಲೆಯಲ್ಲೂ ಒಂದು ಕ್ವಶನ್ ಇದ್ದೇ ಇರುತ್ತೆ ಇಲ್ಲಿ. ಇಟ್ಸ್ ವೆರಿ ಇಂಪಾರ್ಟೆಂಟು ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಲ್ಲಿ. ಸೊ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದ ಅಸ್ಪೃಶ್ಯತೆಯನ್ನು ರದ್ದು ಮಾಡಿದೆ ಅಂತ. ಮೊದಲನೇದು ಅನುಚ್ಛೇದ 15, ಅನುಚ್ಛೇದ 17, ಅನುಚ್ಛೇದ 21, ಅನುಚ್ಛೇದ 38. ಸೊ 121ಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ ಬಿ ಇದೆಯಲ್ಲ, 17ನೇ ಅನುಚ್ಛೇದ ಅಂತ. ಇಟ್ಸ್ ರೈಟ್ ಆನ್ಸರ್ ಇಲ್ಲಿ. ಸೊ ಈಗ ಅನುಚ್ಛೇದಗಳ ಬಗ್ಗೆ ಸಂಕ್ಷಿಪ್ತವಾಗಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ಸೊ ವಿವರಣೆ ರೂಪದಲ್ಲಿ ನೋಡಿ. ಅನುಚ್ಛೇದ 15 ಏನು ಹೇಳುತ್ತೆ? ಇದು ಧರ್ಮ, ಮೂಲವಂಶ, ಜಾತಿ, ಲಿಂಗ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ತಾರತಮ್ಯವನ್ನು ಮಾಡೋಂಗಿಲ್ಲ ಅಂತ ನಿಷೇಧ ಮಾಡಿದರೆ ಅಂತ. ಒಂದು ಧರ್ಮದ ಮೇಲಾಗಿರಲಿ, ಮೂಲ ವಂಶಗಳ ಆಧಾರವಾಗಿ ಇಟ್ಕೊಂಡಾಗಿರಲಿ, ಜಾತಿಯ ಮೇಲಾಗಲಿ, ಲಿಂಗದ ಮೇಲಾಗಲಿ, ಜನ್ಮಸ್ಥಳದ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡೋಂಗಿಲ್ಲ, ಡಿಸ್ಕ್ರಿಮಿನೇಷನ್ ಮಾಡೋಂಗಿಲ್ಲ ಅಂತ ಅನುಚ್ಛೇದ 15 ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದೆ, ನಿಷೇಧ ಅಂತ. ಇನ್ನು ಅನುಚ್ಛೇದ 17 ಸ್ಪೆಸಿಫಿಕ್ ಆಗಿ ಇದು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧ ಮಾಡಿದೆ. ಇನ್ನು ಅನುಚ್ಛೇದ 21 ಜೀವಿಸುವ ಹಾಗೂ ವ್ಯಕ್ತಿ ಸ್ವಾತಂತ್ರ್ಯದ ಸಂರಕ್ಷಣೆಯನ್ನು ಹೇಳುತ್ತೆ ಅದು. ಇನ್ನು ಅನುಚ್ಛೇದ 21A, ಸೊ ಬರೀ ಅನುಚ್ಛೇದ 21 ಅಂದರೆ ಜೀವಿಸುವ ಹಾಗೂ ವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆ ಅದು. ಅನುಚ್ಛೇದ 21A ಅಂತ ಅಂದರೆ ಬ್ರ್ಯಾಕೆಟಲ್ಲಿ ಶಿಕ್ಷಣದ ಹಕ್ಕು, ಅದು ಎಜುಕೇಷನ್ ರೈಟ್ನ ಅದು ಹೇಳುತ್ತೆ, ಅದು ಮೇಯ್ನು. ನೆಕ್ಸ್ಟು ಅನುಚ್ಛೇದ 38 ಏನು ಹೇಳುತ್ತಪ್ಪ ಅಂದರೆ ಜನತೆಯ ಕಲ್ಯಾಣ ಉನ್ನತಿಗಾಗಿ ರಾಜ್ಯವು ಸಾಮಾಜಿಕ ವ್ಯವಸ್ಥೆಯನ್ನು ಅದು ಹೇಗೆ ಸುನಿಶ್ಚಿತಗೊಳಿಸುತ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಹಾಗೆಯೇ ರಾಜ್ಯವು ರಾಷ್ಟ್ರೀಯ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಆರ್ಥಿಕ, ಸಾಮಾಜಿಕ ಮತ್ತು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅದು ಯಾವ ರೀತಿಯಾಗಿ ಅಭಿವೃದ್ಧಿಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಅನುಚ್ಛೇದ 38 ಇಲ್ಲಿ ಹೇಳುವಂಥದ್ದು. ಹಾಗಾಗಿ ಇವೆಲ್ಲವನ್ನು ಅನುಚ್ಛೇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಆರ್ಟಿಕಲ್ ಆದರೂ ನೀವು ನೀಟಾಗಿ ಓದ್ಕೊಳ್ಬೇಕು ಎಲ್ಲನೂ. ನೆಕ್ಸ್ಟು ಸೊ ಹಾಗೆಯೇ ಸ್ಕಾಲ್ ಆಫ್ ಮಾಡೋಣ. ಕ್ವಶನ್ ನಂಬರ್ 122. ನಾನು ಆವಾಗಲೇ ಇತಿಹಾಸದ ಪಿತಾಮಹ ಯಾರು ಅಂತಂದಾಗ ಸೊ ನಿನ್ನೆ ಮಾಡಬೇಕಾದ್ರೆ ಅದು ಹೇಳಿದೆ. ನೋಡಿ, ಇಲ್ಲೊಂದು ಕ್ವಶನ್ ಬಂದ್ಬಿಟ್ಟಿದೆ ಈಗ ಇಮಿಡಿಯೇಟ್ ಅದೇ ಥರದ್ದು. ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ. ನೋಡಿ, ಒಂದೇ ಪೇಪರಲ್ಲಿ 2 ಪ್ರಶ್ನೆ. ಒಂದು ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದ್ದ ಅದೇ ಪೇಪರಲ್ಲಿ, ಈಗ ರಾಜ್ಯಶಾಸ್ತ್ರದ ಪಿತಾಮಹ ಇಲ್ಲಿ ಯಾರು ಅಂತ ಕೇಳಿದ್ರೆ ಇಟ್ಸ್ ಎ ವೆರಿ ಈಸಿ ಆನ್ಸರು. ದಟ್ ಈಸ್ ಅರಿಸ್ಟಾಟಲ್ ಅಂತ ಇದೆಯಲ್ಲ, ದ ವೆರಿ ಫಸ್ಟ್ ಆಪ್ಷನ್ನು. ಅರಿಸ್ಟಾಟಲ್ ಇಸ್ ದ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಆತ, ಅರಿಸ್ಟಾಟಲ್. ನೋಡಿ, ರಾಜ್ಯಶಾಸ್ತ್ರದ ಪಿತಾಮಹ ಆತ ಅರಿಸ್ಟಾಟಲ್ಲು. ಈಗ ವಿವರಣೆಯನ್ನು ನಾನು ಕಳೆದ ಸೆಷನಲ್ಲಿ ಕೊಟ್ಟಿದ್ದರ ಬಗ್ಗೆ ಎಲ್ಲವನ್ನು ಹೇಳಲಿಕ್ಕೆ ಹೋದರೆ ಸೊ ಲೆಂತಿ ಆಗುತ್ತೆ. ನೆಕ್ಸ್ಟು
ಕ್ವಶನ್ ನಂಬರ್ 123 ಈಗ ಕ್ವಶನ್ ನಂಬರ್ 123ರಲ್ಲಿ ಈ ಕೆಳಗೆ ಭಾರತದ ಕೆಲವು ಬುಡಕಟ್ಟು ಜನಾಂಗದ ಗುಂಪನ್ನು ಕೊಟ್ಟಿದೆ. ಇಲ್ಲಿ ಬುಡಕಟ್ಟು ಜನಾಂಗದ ಸಮೂಹವನ್ನು ಕೊಡಲಾಗಿದೆ. ಇಲ್ಲಿ ಈ 4 ಆಯ್ಕೆಗಳಲ್ಲಿ ದಕ್ಷಿಣ ಭಾರತದ ಬುಡಕಟ್ಟಿನ ಗುಂಪನ್ನು ಹೆಸರಿಸಿ ಅಂತ. ಈ ಹಲವಾರು ಬುಡಕಟ್ಟಿದೆ. ಈ 4 ಆಯ್ಕೆಯಲ್ಲಿ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂಥ ಬುಡಕಟ್ಟು ಯಾವುದಪ್ಪ ಅಂತ ಏನು ಮಾಡಬೇಕು, ಇಲ್ಲಿ ನಾವು ಅದನ್ನು ನೀಟಾಗಿ ಜೋಡಿಸ್ಬೇಕು. ಈಗ ನೋಡಿ, ಆಪ್ಷನ್ ಎ ಚಕ್ಮಾ ಅಂತ ಇದೆ, ಸೋಲಿಗ, ಕೋಟ, ಸಿದ್ದಿ, ಗಾರೋ, ಕಾಸಿ, ಕಚಾರಿ ಮತ್ತು ತೊಡವ ಅಂತಿದೆ. ಇಷ್ಟರಲ್ಲಿ ದಕ್ಷಿಣ ಭಾರತಕ್ಕೆ ಮಾತ್ರ ಸಂಬಂಧಪಟ್ಟಂಥ ಬುಡಕಟ್ಟು ಯಾವುದು? ನೋಡಿ, ಇಂತಹ ಪ್ರಶ್ನೆಯನ್ನು ಅದಕ್ಕೆ ಹೇಳೋದು, ಒಂದು ಕ್ವಶನ್ ಪೇಪರ್ನ ಪೂರ್ಣ ಪ್ರಮಾಣದಲ್ಲಿ ನೀವು ನೋಡಿಬಿಟ್ರೆ ಪ್ರಶ್ನೆಯನ್ನು ಎಲ್ಲೆಲ್ಲಿಂದ ಹೇಗೆ ಕೇಳಿದ್ರೆ ನಾವು ಯಾವುದನ್ನು ಓದ್ಕೊಳ್ಬೇಕು, ಯಾವುದು ಮುಖ್ಯ ಅಂತ ಆಗುತ್ತೆ ಅಂತ ನಮ್ಗೆ ಐಡಿಯಾ ಗೊತ್ತಾಗ್ಬಿಡುತ್ತೆ. ನೀವು ಯಾರನ್ನು ಕೇಳೋ ಅಗತ್ಯನೇ ಇಲ್ಲ ಹೆಂಗೆ ಓದಬೇಕು ಅಂತ. ನೋಡಿ, ಇಲ್ಲಿ ಇದು ಹೆಂಗೆ ಕೇಳ್ಬಿಟ್ಟರೆ ಕ್ವಶನ್ ಇದೆ. ಇವೆಲ್ಲವೂ ಕೂಡ ಜಿಯೋಗ್ರಫಿಯಲ್ಲಿ ಬರ್ತಕ್ಕಂಥ ಕ್ವಶನ್ಗಳಿವೆಲ್ಲ. ಕೆಲವೊಂದು ಲಾಸ್ಟ್ ಟಾಪಿಕ್ಸ್ ಏನು ಬರ್ತದೆ ಜಾಗ್ರಫಿಯಲ್ಲಿ ಅಲ್ಲೆಲ್ಲ ಬರುತ್ತೆ ಇವೆಲ್ಲ. ಸೊ ಹಾಗಾದರೆ ಈ 4 ಆಪ್ಷನಲ್ಲಿ ದಕ್ಷಿಣ ಭಾರತದ ಬುಡಕಟ್ಟನ ಗುಂಪು ಯಾವ್ದು ಬರುತ್ತಪ್ಪ ಅಂದರೆ ಇಲ್ಲಿಗೆ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ಆಪ್ಷನ್ ನಂಬರ್ 3 ಇದೆಯಲ್ಲ, BCDH ಅಂತ. BCDH ಸೋಲಿಗ, ಕೋಟ, ಸಿದ್ದಿ ಮತ್ತು ಗಾರೋ ಅಂತ ಇವಿಷ್ಟೇ ಬರೋದು. ಈ ದಕ್ಷಿಣ ಭಾರತದ ಬುಡಕಟ್ಟು ಗುಂಪು ಅಂದರೆ ಸೋಲಿಗ, ಕೋಟ, ಸಿದ್ದಿ ಮತ್ತು ಗಾರೋ. BCDH ಎಲ್ಲರೂ ಆರ್ಡರ್ ವೈಸ್ ಹೇಳ್ಬಿಟ್ರೆ ಕ್ಲಿಯರ್ ಅದು. ಸೋಲಿಗ, ಕೋಟ, ಸಿದ್ದಿ ಮತ್ತು ಗಾರೋ ಅಂತ. ಇನ್ನು ಉಳಿದಂಥ ಬುಡಕಟ್ಟು ಜನಾಂಗವನ್ನು ನೀವು ಓದ್ಕೊಳ್ಬೇಕಾಗತ್ತೆ. ಈ ಯಾವ ಒಂದು ಎಕ್ಸಾಮಲ್ಲಿ ಯಾವ್ಯಾವ ಬುಡಕಟ್ಟು ಗುಂಪನ್ನು ಕೇಳ್ತಾರೆ ಹೇಳಲಿಕ್ಕಾಗಲ್ಲ. ಇನ್ನು ಅದನ್ನು ಬಿಟ್ಟರೆ ನಿಮಗೆ ಈ ಸಿದ್ದಿ ಬುಡಕಟ್ಟು ಜನಾಂಗ ಅಂತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನ ಇಲ್ಲಿ ಕಂಡು ಬರುತ್ತೆ. ಯಾವುದು? ಈ ಸಿದ್ದಿ ಬುಡಕಟ್ಟು ಜನಾಂಗ. ಇನ್ನು ಸೋಲಿಗರಂತೂ ನಮ್ಮ ಕರ್ನಾಟಕದ ನಿಮ್ಮ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಅವರಲ್ಲಿ ಅಲ್ಲೇ ವಾಸ ಮಾಡೋದವರು. ಇನ್ನು ಈ ಗಾರೋ ಬುಡಕಟ್ಟು ಜನಾಂಗ ಟಿಬೇಟಿಯನ್ನು ಬರ್ಮಾ ಮೂಲದವರಾಗಿದ್ದು ಇವರು ಈ ಮೇಘಾಲಯ, ಅಸ್ಸಾಮು, ತ್ರಿಪುರ, ನಾಗಾಲ್ಯಾಂಡು ಮತ್ತು ಅಲ್ಲಿನ ಸುತ್ತಮುತ್ತ ಬಾಂಗ್ಲಾದೇಶದಲ್ಲಿ ಅವರು ವಾಸವಾಗಿರ್ತಾರೆ, ಕಂಡು ಬರ್ತಾರೆ. ಇನ್ನು ಅದನ್ನು ಬಿಟ್ಟರೆ ನಿಮಗೆ ಇನ್ನು ಈ ಕಾಸಿ ಬುಡಕಟ್ಟು ಜನಾಂಗ ಕೂಡ ಮೇಘಾಲಯ, ಅಸ್ಸಾಮು ಮುಂತಾದ ಈಶಾನ್ಯ ರಾಜ್ಯಗಳಲ್ಲಿ ಅವರು ಕಂಡು ಬರ್ತಾರೆ. ಇನ್ನು ಈ ಕಚಾರಿ ಬುಡಕಟ್ಟು ಜನಾಂಗಗಳು ಈಶಾನ್ಯ ಭಾರತದ ರಾಜ್ಯಗಳನ್ನು ಅಂದರೆ ಅಲ್ಲಿ ಅವರು ವಾಸ ಮಾಡ್ತಾರೆ, ಈಶಾನ್ಯ ಭಾರತದ ರಾಜ್ಯಗಳಲ್ಲಿ. ಇನ್ನು ಅದನ್ನು ಬಿಟ್ಟರೆ ತೊಡವ ಬುಡಕಟ್ಟು, ತೊಡವ ಅಂತ ಬಂದ ತಕ್ಷಣ ನಿಮಗೆ ತಮಿಳ್ನಾಡು ನೆನಪಾಡ್ಬೇಕು ನಿಮಗೆ. ತೊಡವ ಬುಡಕಟ್ಟು ಜನಾಂಗ ತಮಿಳ್ನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ಇವರು ಅಲ್ಲಿ ವಾಸ ಮಾಡುವಂಥದ್ದು. ಸೊ ಇವೆಲ್ಲ ಇನ್ಫಾರ್ಮೇಷನ್ ನಿಮಗಿರಬೇಕು. ನೋಡಿ, ಇದೊಂದು ಭಾಳ ವಿಶೇಷವಾಗಿದೆ ಪ್ರಶ್ನೆ ಇದು, ಮತ್ತು ವಿಭಿನ್ನವಾಗಿ ಕೂಡ ಇದೆ ಇದು. ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ, ಈ ಲಕ್ಷಣವನ್ನು ಹೊಂದಿರತಕ್ಕಂಥ ಸರ್ಕಾರವು ಈ ಮುಂದಿನವುಗಳಲ್ಲಿ ಯಾವುದು ಅಂತ. ಖಾಸಗಿ ಒಡೆತನ ಅಂದರೆ ಪ್ರೈವೇಟ್ ಪ್ರಾಪರ್ಟಿ, ಇದನ್ನು ಮಾಡಲಿಕ್ಕೆ ಅಥವಾ ಅದರ ಮೇಲೆ ಪವರನ್ನು ಸಾಧಿಸಲಿಕ್ಕೆ ಅವಕಾಶ ಇಲ್ಲ ಅಂತ. ಖಾಸಗಿ ಒಡೆತನಕ್ಕೆ ಆಸ್ಪದ ಇಲ್ಲ ಅಂತ. ಸೊ ಯಾವ ಗೌರ್ಮೆಂಟ್ ಇದು ಸ್ಟೇಟ್ಮೆಂಟ್ದು ಅಂತ? ಸಂವಿಧಾನಾತ್ಮಕ ಚಕ್ರಾಧಿಪತ್ಯ, ಸೈನಿಕ ಸರ್ವಾಧಿಕಾರಿ, ಪ್ರಜಾಪ್ರಭುತ್ವ ಮತ್ತು ಕಮ್ಯುನಿಸ್ಟ್ ಅಂತ ಇದೆ. 124ಕ್ಕೆ ಸರಿಯಾದಂಥ ಉತ್ತರ. ಕೆಲವು ಕಡೆ ಇದನ್ನು ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಇದನ್ನು ಕಮ್ಯುನಿಸ್ಟ್ ಅಂತ ಹೇಳ್ತಾರೆ. ಸೊ ನನ್ನ ಪ್ರಕಾರ ಇದಕ್ಕೆ ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ ಅಂತಕ್ಕಂಥದ್ದು. ಸೊ ಮೇ ಬಿ ಪ್ರಜಾಪ್ರಭುತ್ವ ಬರಲ್ಲ ಅನ್ಕೋತೀನಿ ನಾನು. ಇದಕ್ಕೆ ಅದು ಕಾನ್ಸೆಪ್ಟ್ ಬೇರೆ, ಕಮ್ಯುನಿಸ್ಟ್ ಇರಬೇಕು ಆನ್ಸರು. ಬೇಕಾದ್ರೆ ಇದನ್ನು ನೋಡಿಬಿಟ್ಟು ನಾನು ನೆಕ್ಸ್ಟ್ ಯಾವ್ದಾದ್ರು ಕ್ವಶನ್ ಪೇಪರ್ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದನ್ನು ಆ್ಯಡಪ್ ಮಾಡಿಕೊಂಡು ನಿಮ್ಗೆ ಹೇಳ್ತೀನಿ ನಾನು. ಸದ್ಯಕ್ಕೆ ಕಮ್ಯುನಿಸ್ಟ್ ಅಂತ ಅಂದ್ಕೊಂಡ್ರೆ ಇದಕ್ಕೆ ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ ಅನ್ನೋ ಒಂದು ಪ್ರಶ್ನೆಗೆ. ಸೊ ನಿಮ್ಗೆ ಯಾರಿಗಾದ್ರೂ ಸರಿಯಾದಂಥ ಉತ್ತರ ಗೊತ್ತಿದ್ದರೆ ದಯಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ವಿವರಣೆಯನ್ನು ಕಮೆಂಟಲ್ಲಿ ಒಂಚೂರು ಟೈಪ್ ಮಾಡಿ ಕಳಿಸಿ. ಇಲ್ಲಾಂದರೆ ನಾನೇ ನೆಕ್ಸ್ಟ್ ಸೆಷನಲ್ಲಿ ನಾನು ಅದನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ ಅಂತಕ್ಕಂಥ ಲಕ್ಷಣವನ್ನು ಹೊಂದಿರತಕ್ಕಂಥ ಸರ್ಕಾರ ಈ ಮುಂದಿನವುಗಳಲ್ಲಿ ಯಾವುದು ಅಂತಂದರೆ ನನ್ನ ಪ್ರಕಾರ ಅದು ಕಮ್ಯುನಿಸ್ಟೇ. ಅದು ಹೇಳ್ತೀನಿ ನಾನು ಏನಕ್ಕೆ ಕಮ್ಯುನಿಸ್ಟು ಅಂತ. ನೆಕ್ಸ್ಟು ಕ್ವಶನ್ ನಂಬರ್ 125. ಕ್ವಶನ್ ನಂಬರ್ 125 ಇದು ಭಾಳ ಈಸಿ ಇದೆ. ಇದು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಅವರ ಕಾರ್ಯನಿರ್ವಹಿಸುವ ಸ್ಥಳೀಯ ಸರ್ಕಾರಗಳೊಂದಿಗೆ ಹೊಂದಿಸಿ ಬರೆಯಿರಿ. ಈಗ ಕಮಿಷನರು ಎಲ್ಲಿರ್ತಾರೆ ಅಂತ, ಯಾವ ಆಫೀಸ್ ಬರುತ್ತೆ ಅಂತ ಅವ್ರದ್ದು. ಚೀಫ್ ಆಫೀಸರ್ ಅಂದರೆ ಯಾವ್ದು ಬರುತ್ತೆ ಅಂತ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಎಲ್ಲಿರ್ತಾರೆ, ಯಾವ ಕಚೇರಿ ಬರುತ್ತೆ. ಇನ್ನು ಎಕ್ಸಿಕ್ಯೂಟಿವ್ ಆಫೀಸರ್ಸು ಅವರು ಯಾವ ಕಚೇರಿಗೆ ಸಂಬಂಧಪಟ್ಟರು ಅಂತ ಅಲ್ಲಿ ಹೇಳಬೇಕಾಗುತ್ತೆ ಅಷ್ಟೇ. ಭಾಳ ಈಸಿ ಇದೆ. ರೈಟ್ ಆನ್ಸರ್ ಬಂದಿದ್ದಕ್ಕೆ ಆಪ್ಷನ್ ನಂಬರ್ 2 ಇದೆಯಲ್ಲ, ಎಷ್ಟು ರೈಟ್ ಆನ್ಸರ್ ಇದಕ್ಕೆ? ಒಂದು 2, 4, 1 ಮತ್ತು 5 ಇದೆಯಲ್ಲ. ಕಮಿಷನರ್ ಬಂದು ನಗರ ಪಾಲಿಕೆ, ಚೀಫ್ ಆಫೀಸರ್ ಬಂದು ಪಟ್ಟಣ ಪೌರಸಭೆಗಳು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಬಂದು ದಟ್ ಈಸ್ ಜಿಲ್ಲಾ ಪಂಚಾಯಿತಿ, ನಿಮಗೆಲ್ಲ ಗೊತ್ತಿದೆಯಲ್ಲ. ಇನ್ನು ಎಕ್ಸಿಕ್ಯೂಟಿವ್ ಆಫೀಸರ್ ಬಂದ್ಬಿಟ್ಟು ಐ ಥಿಂಕ್ ಯಾವುದಪ್ಪ ಅದು 5ನೇದು ತಾಲೂಕ್ ಪಂಚಾಯಿತಿ. ಇಒ ಅಂತ ಕರೀತಾರಲ್ಲ ಹಳ್ಳಿಗಳಲ್ಲಿ, ಗೊತ್ತಾ ನಿಮಗೆ? ಇಒ ಆಫೀಸ್ಗೆ ಹೋಗಬೇಕು, ಆಫೀಸ್ಗೆ ಹೋಗಬೇಕು ಅಂತ ಹೇಳ್ತಾರಲ್ಲ, ಅದು ಬಂದ್ಬಿಟ್ಟು ನಿಮಗೆ ಈ ತಾಲೂಕು ಪಂಚಾಯತಿಗಳಲ್ಲಿ ಬರುವಂಥದ್ದು. ಇನ್ನು ಅದು ಬಿಟ್ಟರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದರೆ CEO ಅಂತ, ಅವ್ರು ಬರೋದು ಜಿಲ್ಲಾ ಪಂಚಾಯತಿಗಳಲ್ಲಿ. ಈ ಕಮಿಷನ್ ಬರೋದು ನಗರ ಪಾಲಿಕೆಗಳು, ಚೀಫ್ ಆಫೀಸರ್ ಬರೋದು ಪಟ್ಟಣ ಪೌರಸಭೆಗಳಲ್ಲಿ. ಇವೆಲ್ಲ ನಿಮಗೆ ಐ ಥಿಂಕ್ ಸೊ ನನ್ನ ಪ್ರಕಾರ ಇದು ಈ ಸಿವಿಕ್ಸಲ್ಲಿ ಬರುತ್ತೆ, ಇದು ಪೌರನೀತಿಲಿ ಬರ್ಬೋದು ಅನಿಸುತ್ತೆ. ಹಾಗಾಗಿ ಅದಕ್ಕೆ ಹೇಳೋದು, ಇಡೀ ಸೋಷಿಯಲ್ ಬುಕ್ಕಲ್ಲಿ ನಿಮಗೆ ನಂಬರ್ ಆಫ್ ಪಾರ್ಟ್ಸ್ ಬರುತ್ತೆ. ಜಾಗ್ರಫಿ, ಈಗ ಹಿಸ್ಟ್ರಿ ಆಗಿರ್ಬೋದು, ಮತ್ತು ರಾಜ್ಯಶಾಸ್ತ್ರ ಆಗಿರ್ಬೋದು. ಮುಂಚೆ ಎಲ್ಲ ಪೌರನೀತಿ ಅಂತ ಇತ್ತು, ಅದು ಸಿವಿಕ್ಸ್ ಅಂತ ಇತ್ತು. ಈಗ ಪೊಲಿಟಿಕಲ್ ಸೈನ್ಸಲ್ಲೇ ಕೆಲವೊಂದನ್ನು
ಅಲ್ಲಿ ಆ್ಯಡಪ್ ಮಾಡಿದರೆ. ಹಾಗಾಗಿ ಅವೆಲ್ಲವನ್ನು ಬುಡದೇ ಓದ್ಕೊಳ್ಳಿ. ಅದಕ್ಕೆ ನಾನು ಹೇಳೋದು ಪುಸ್ತಕಗಳ ಮೊರೆ ಹೋಗಬೇಕು. ನಿಮಗೆ ಲಾಟ್ ಆಫ್ ಇನ್ಫಾರ್ಮೇಷನು ಅಲ್ಲೇ ಅಕ್ವೈರ್ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟು 126ನೇ ಪ್ರಶ್ನೆ. ಆ್ಯಂಡ್ ಹಿಯರ್ ವಿ ಗೋ. ಕ್ವಶನ್ ನಂಬರ್ 126. ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀತಿಯ ಬುನಾದಿ ಅಂತಿದೆ. ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ನೀತಿಯ ಬುನಾದಿ. ಸೊ ಯಾವುದು ಅಂತ? ಮೂಲಭೂತ ಹಕ್ಕುಗಳು ಸರಿನಾ, ಮೂಲಭೂತ ಕರ್ತವ್ಯಗಳು ಸರಿನಾ, ನಿರ್ದೇಶಕ ತತ್ವಗಳು ಸರಿನಾ, ಪೌರತ್ವ ನಿರ್ಧರಿಸುವ ತತ್ವಗಳು ಸರಿನಾ ಅಂತ ಇಲ್ಲಿ ಇದೊಂದು ಕ್ವಶನ್ ಇದು. ಈ ಒಂದು 126ನೇ ಕ್ವಶನ್ಗೆ ಸರಿಯಾದಂಥ ಉತ್ತರ ಬಂದು ನಿರ್ದೇಶಕ ತತ್ವಗಳು. ಪೊಲಿಟಿಕಲ್ ಸೈನ್ಸಲ್ಲಿ ಇದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರೀತಾರೆ. ರಾಜ್ಯ ನಿರ್ದೇಶಕ ತತ್ವಗಳು, ಒಂದು ರಾಜ್ಯವನ್ನು ನಿರ್ದೇಶನ ಮಾಡ್ತಕ್ಕಂಥ ತತ್ವಗಳನ್ನೇ ಸೊ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರೀತಾರೆ ಇದನ್ನು ಪೊಲಿಟಿಕಲ್ ಸೈನ್ಸಲ್ಲಿ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಈಗ. ಈ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀತಿಯ ಬುನಾದಿ ಯಾವುದಪ್ಪ ಅಂದರೆ ನಿರ್ದೇಶಕ ತತ್ವಗಳು ಅಂತಕ್ಕಂಥ ಉತ್ತರ ಗೊತ್ತಾಯ್ತು ನಿಮಗೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ನ ಕ್ವಿಕ್ಕಾಗಿ ನೋಡೋಣ ಈಗ. ನೋಡಿ, ನಮ್ಮ ಭಾರತೀಯ ಸಂವಿಧಾನದ ಅನುಚ್ಛೇದ ನೋಡಿ ಎಲ್ಲಿಂದ ಇಲ್ಲಿವರೆಗೆ 36ರಿಂದ 51ರವರೆಗೆ ಈ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಣೆಯನ್ನು ಕೊಡುತ್ತೆ ಇದು. ಸೊ ಇವುಗಳನ್ನು ಸಂವಿಧಾನ ರಚನೆ ಮಾಡ್ತಕ್ಕಂಥ ರಚನೆಕಾರರು ಐರ್ಲೆಂಡ್ ಕಾನ್ಸ್ಟಿಟ್ಯೂಷನ್ ತಗೊಂಡಿದ್ದರು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯನ್ನು ಐರ್ಲೆಂಡ್ ಕಾನ್ಸ್ಟಿಟ್ಯೂಷನಿಂದ ಇದನ್ನು ಪಡ್ಕೊಂಡಿದ್ದಾರೆ. ಸೊ ಇದೇನು ಹೇಳುತ್ತೆ ಇದು? ಈ ನಿರ್ದೇಶಕ ತತ್ವಗಳು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು ಅಂತ ಹೇಳುತ್ತೆ. ಆರ್ಥಿಕ ಹಂಚಿಕೆಯ ಬಗ್ಗೆ ಹೇಳುತ್ತೆ ಇದು. ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸರವನ್ನು ಇರಬೇಕು ಅಂತ ಹೇಳುತ್ತೆ. ಮಕ್ಕಳ ಕಲ್ಯಾಣ ಉನ್ನತಿ ಬಗ್ಗೆ ಹೇಳುತ್ತೆ ಇದು. ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು ಅಂತ ಹೇಳುತ್ತೆ. ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಮಾತಿದೆ ಇಲ್ಲಿ. ಏಕರೂಪ ನಾಗರಿಕ ಸಮಿತಿ ಇರಬೇಕು. ಇನ್ನು ಸಾರ್ವಜನಿಕ ಆರೋಗ್ಯ ಸುಧಾರಣೆ, ಅನುಸೂಚಿತ ಜಾತಿ ವರ್ಗ ಮತ್ತು ದುರ್ಬಲ ವರ್ಗಗಳಿಗೆ ಶಿಕ್ಷಣ ಮತ್ತು ವಿಶೇಷ ಸಂರಕ್ಷಣೆ, ಪರಿಸರ ರಕ್ಷಣೆ ಮತ್ತು ಸುಧಾರಣೆ ಮತ್ತು ಅರಣ್ಯಗಳು ಹಾಗೂ ವನ್ಯಜೀವಿಗಳ ರಕ್ಷಣೆ ಬಗ್ಗೆ ಹೇಳುತ್ತೆ. ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳ ಸ್ಥಳಗಳ ಮತ್ತು ವಸ್ತುಗಳ ಸಂರಕ್ಷಣೆ. ನೋಡಿ, ಇಲ್ಲಿ ಹಿಸ್ಟಾರಿಕಲ್ ಪ್ಲೇಸಸ್ನ ಪ್ರೊಟೆಕ್ಷನ್ ಮಾಡೋದ್ರ ಬಗ್ಗೆ ಇದೇ ಹೇಳೋದು. ಯಾವುದು? ಸ್ಟೇಟ್ ಪಾಲಿಸಿಯಲ್ಲಿ ಬರುತ್ತೆ ಇದು. ಸೊ 36ರಿಂದ 51ರ ಅನುಚ್ಛೇದದವರೆಗೆ ಇದು. ನೆಕ್ಸ್ಟು ಇಂಟರ್ನ್ಯಾಷನಲ್ ಪೀಸ್, ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನು ಅಭಿವೃದ್ಧಿಗೊಳಿಸುವುದು ಕೂಡ ಇದರ ಒಂದು ಕರ್ತವ್ಯ. ಸೊ ಅದು ನಿರ್ದೇಶಕ ತತ್ವದಲ್ಲೇ ಹೇಳ್ತೀವಿ ಎಲ್ಲವನ್ನು. ಇವೆಲ್ಲವನ್ನು ತಗೊಂಡಿರೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಐರ್ಲೆಂಡ್ ಇನ್ಸ್ಟಿಟ್ಯೂಷನಿಂದ. ಅದು ಗೊತ್ತಿರಬೇಕು ನಿಮಗೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 127 ನೋಡೋಣ. ಇದು ಕ್ವಶನ್ ನಂಬರ್ 127 ಏನಿದೆ ಅಂತ ಇಲ್ಲಿ. ಈ ಕೆಳಗೆ ನೀಡಿರತಕ್ಕಂಥ ವಾಕ್ಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಿಲ್ಲ ಅಂತ. ಇಲ್ಲಿ ಒಂದು 4 ವಾಕ್ಯಗಳಿದೆ. ಸ್ಟೇಟ್ ಗೌರ್ಮೆಂಟ್ಗೆ ಇಲ್ಲಿ ಯಾವ ವಾಕ್ಯ ಸರಿ ಇಲ್ಲ ಅಂತ ನಾವೇನು ಮಾಡಬೇಕು, ಅದನ್ನು ಇಲ್ಲಿ ಆಯ್ಕೆ ಮಾಡಬೇಕು. ಸೊ ಮೊದಲನೇದು, ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನ ಪರಿಷತ್ತಲ್ಲಿ ಮಂಡಿಸುವರು ಅಂತ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು ಬಹುಮತ ಪಡೆದ ಪಕ್ಷದ ನಾಯಕರಾಗಿರುತ್ತಾರೆ ಅಂತ ಇದೆ. ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳು ವಿಧಾನ ಪರಿಷತ್ನ ಸದಸ್ಯರಾಗಿರುತ್ತಾರೆ ಅಂತ ಇದೆ. ರಾಜ್ಯದಲ್ಲಿ ಸಂವಿಧಾನಿಕ ಬಿಕ್ಕಟ್ಟು ಉಂಟಾದಾಗ ರಾಷ್ಟ್ರಪತಿ ಆಡಳಿತ ಕೋರಬಹುದು ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದು 127ಕ್ಕೆ ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನ ಪರಿಷತ್ತಲ್ಲಿ ಮಂಡಿಸುತ್ತಾರೆ ಅಂತ ಇದೆ ಇಲ್ಲಿ. ಸೊ ನನ್ನ ಪ್ರಕಾರ ಈ ಹಣಕಾಸಿನ ಮಸೂದೆ ಅಂತಕ್ಕಂಥದ್ದು ಮೇಯ್ನು ವಿಧಾನಸಭೆಯಲ್ಲಿ ಮಂಡನೆ ಆಗೋದು ಅಂತ ಅನಿಸುತ್ತೆ ನನಗೆ, ಇನ್ ಅಕಾರ್ಡಿಂಗ್ ಟು ಮಿ. ಅದಾದಮೇಲೆ ವಿಧಾನ ಪರಿಷತ್ಗೆ ಹೋಗೋದು. ಅಲ್ಲಿ ಒಂದಷ್ಟು ಅಂಗೀಕಾರಗಳು, ತಿದ್ದುಪಡಿಗಳು, ಒಂದಷ್ಟು ಚರ್ಚೆಗಳಾದ ನಂತರದಲ್ಲಿ ಮತ್ತೆ ಅದು ವಾಪಸ್ ಬರುತ್ತೆ ಅದು. ಇನ್ನು ರಾಜ್ಯದ ಮುಖ್ಯಮಂತ್ರಿಗಳು ಬಹುಮತ ಪಡೆದ ಪಕ್ಷದ ನಾಯಕರಾಗಿರುತ್ತಾರೆ, ಇದು ಸರಿ ಇದೆ. ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳು ವಿಧಾನ ಪರಿಷತ್ನ ಸದಸ್ಯರಾಗಿರುತ್ತದೆ, ಇದು ಕೂಡ ಸರಿ ಇದೆ. ರಾಜ್ಯದಲ್ಲಿ ಸಂವಿಧಾನಿಕ ಬಿಕ್ಕಟ್ಟು ಅಂತಕ್ಕಂಥದ್ದು ಉಂಟಾದಾಗ ರಾಷ್ಟ್ರಪತಿ ಆಡಳಿತ ಕೋರಬಹುದು, ಇದು ಕೂಡ ಸರಿ ಇದೆ. ಸೊ ಇವು 4ರಲ್ಲಿ ಮೊದಲನೇ ಪಾಯಿಂಟ್ ಏನಿದೆ ಅದು ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿಲ್ಲ. ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನ ಪರಿಷತ್ತಲ್ಲಿ ಮಂಡಿಸಲಾದನ್ನ ನನ್ನ ಪ್ರಕಾರ ಫಸ್ಟು ಅದನ್ನು ವಿಧಾನಸಭೆ ಅಲ್ಲಿ ಮಂಡಿಸುವಂಥದ್ದು 127ನೇ ಪ್ರಶ್ನೆಗೆ. ಸೊ ಮೊದಲನೇದು ಸಂಬಂಧಪಟ್ಟಿರೋದಲ್ಲ. ಹಾಗಾಗಿ ಮೊದಲನೇ ಆಯ್ಕೆ ಇದಕ್ಕೆ ಸರಿಯಾಗಿದೆ ಅಂತ. ಇನ್ನು ಈ ಹಣಕಾಸಿನ ಮಸೂದೆ ಬಗ್ಗೆ ಕ್ವಿಕ್ಕಾಗಿ ಒಂದಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ಬಿಡ್ತೀನಿ ನಾನು. ಈ ಹಣಕಾಸಿನ ಮಸೂದೆ ಬಗ್ಗೆ ಭಾರತೀಯ ಸಂವಿಧಾನದ 198ನೇ ವಿಧಿ ಒಂದಷ್ಟು ವಿಷಯಗಳನ್ನು ಹೇಳುತ್ತೆ. ಧನ ವಿಧೇಯಕವನ್ನು ವಿಧಾನ ಪರಿಷತ್ನಲ್ಲಿ ಮಂಡಿಸತಕ್ಕದ್ದಲ್ಲ, ಯಾವುದೇ ಕಾರಣಕ್ಕೂ ಅಲ್ಲಿ ಮಂಡಿಸಲ್ಲ ಅಂತ. ವಿಧಾನ ಪರಿಷತ್ತನ್ನು ಹೊಂದಿರತಕ್ಕಂಥ ಒಂದು ರಾಜ್ಯದ ವಿಧಾನಸಭೆಯಲ್ಲಿ, ನಾನು ಹೇಳಿದ್ನಲ್ಲ ನಿಮ್ಗೆ ಯಾವಾಗಲೇ, ವಿಧಾನ ಪರಿಷತ್ತನ್ನು ಹೊಂದಿರತಕ್ಕಂಥ ಒಂದು ರಾಜ್ಯದ ವಿಧಾನಸಭೆಯಲ್ಲಿ, ಈಗ ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಇದೆ, ವಿಧಾನಸಭೆ ಇದೆ. ಹಾಗಾಗಿ ವಿಧಾನಸಭೆಯಲ್ಲಿ ಫಸ್ಟು ಹಣಕಾಸಿನ ಮಸೂದೆಯನ್ನು ಮಂಡಿಸೋದು ಅಥವಾ ಧನ ವಿಧೇಯಕ ಅಲ್ಲಿ ಮಂಡನೆಗೆ ಒಳಗಾಗುತ್ತೆ. ಸೊ ಧನ ವಿಧೇಯಕವನ್ನು ಮಂಡಿಸಿ ಅಂಗೀಕರಿಸಿದ ತರುವಾಯ ಶಿಫಾರಸು ಕೋರಿ, ಸೊ ವಿಧಾನಸಭೆಯಲ್ಲಿ ಅದನ್ನು ಅಂಗೀಕಾರ ಆದ ನಂತರದಲ್ಲಿ ಅದರ ಶಿಫಾರಸನ್ನು ಕೊಡಿ ನೆಕ್ಸ್ಟ್ ವಿಧಾನ ಪರಿಷತ್ಗೆ ಅದನ್ನು ಕಳಿಸ್ತಾರೆ. ಅದಾದ ಮೇಲೆ ಅದರ ಶಿಫಾರಸುಗಳನ್ನು ವಿಧಾನಸಭೆ ಒಪ್ಪಬಹುದು ಅಥವಾ ತಿರಸ್ಕಾರ ಮಾಡಬಹುದು ಅಂತ ಇದೆ. ಸೊ ಹಾಗಾಗಿ ಧನ ವಿಧೇಯಕವನ್ನು ಫಸ್ಟ್ ಬಂದುಬಿಟ್ಟು ವಿಧಾನಸಭೆಯಲ್ಲಿ ಅದನ್ನು ಇಲ್ಲಿ ಮಂಡಿಸುವಂಥದ್ದು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 128, ಇದು ಕೋರ್ಟ್ಗಳಿಗೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ ಇಲ್ಲಿ.
ಈ ಕೆಳಗಿನ ನ್ಯಾಯಾಲಯಗಳನ್ನು ಕಾರ್ಯವ್ಯಾಪ್ತಿ ಆಧಾರದ ಮೇಲೆ ಅವರೋಹಣ ರೀತಿಯಲ್ಲಿ ಜೋಡಿಸಿರುವ ಗುಂಪನ್ನು ಗುರುತಿಸಿ ಅಂತ. ಅವರೋಹಣ ರೀತಿಯಲ್ಲಿ ಜೋಡಿಸಿರುವ ಗುಂಪು, ಆರೋಹಣ ಮತ್ತು ಅವರೋಹಣ ಅಂತ ಕರೀತಾರಲ್ಲ, ಸೊ ಆ ರೀತಿ ಅದು ಇಲ್ಲಿ. ಅಂದರೆ ನಾವೇನು ಮಾಡಬೇಕು, ಅವರೋಹಣ ರೀತಿಯಲ್ಲಿ ಜೋಡಿಸಿರ್ತಕ್ಕಂಥ ಗುಂಪನ್ನು ಮಾತ್ರ ಇಲ್ಲಿ ಗುರುತಿಸಬೇಕು. ನೋಡಿ, ಮೊದಲನೇದು ಬಂದು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ರಾಜ್ಯ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ, ಸೆಷನ್ಸ್ ನ್ಯಾಯಾಲಯ ಅಂತ ಇದೆ ಇಲ್ಲಿ. ಫಸ್ಟು ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ ನಾವು ಜೋಡಿಸ್ಬೇಕು. ಈಗ ನಾವು ಫಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ಯಾವ್ದು ಬರುತ್ತೆ, ಮೂರನೇದು ಯಾವುದು ಮತ್ತು ನಾಲ್ಕನೇದು ಯಾವುದು ಅಂತ ಅದನ್ನು ಅವರೋಹಣ ರೀತಿಯಲ್ಲಿ ಯಾವ ಗುಂಪಲ್ಲಿ ಅದನ್ನು ಜೋಡಿಸಿದ್ರೆ ಅಂತ ನಾವೇನು ಮಾಡಬೇಕು, ಇಲ್ಲ ಅದನ್ನು ಇಲ್ಲಿ ನಾವು ಗುರುತಿಸಬೇಕಾಗುತ್ತೆ. ಸೊ 128ಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಇದೆಯಲ್ಲ ಇಲ್ಲಿ. ಐ ಆಮ್ ಗೋಯಿಂಗ್ ಟು ಮಾರ್ಕ್ ಇಟ್. ಫಸ್ಟು ಮಾರ್ಕ್ ಮಾಡೋಣ ಆಪ್ಷನ್ ನಂಬರ್ 4ನ್ನು. CBD ಅಂತಿದೆ ನೋಡಿ, ಸರ್ವೋಚ್ಚ ನ್ಯಾಯಾಲಯ, ರಾಜ್ಯ ಉಚ್ಚ ನ್ಯಾಯಾಲಯ, ಸೆಷನ್ಸ್ ನ್ಯಾಯಾಲಯ ಮತ್ತು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಫಸ್ಟ್ ಬರೋದು ಸರ್ವೋಚ್ಚ ನ್ಯಾಯಾಲಯ, ಅದಾದ ಮೇಲೆ ಉಚ್ಚ ನ್ಯಾಯಾಲಯ ಬರುತ್ತೆ, ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಡಿ ಸೆಷನ್ಸ್ ಕೋರ್ಟು. ಇನ್ನು ಕೊನೆಯದು ಬಂದುಬಿಟ್ಟು ಮ್ಯಾಜಿಸ್ಟ್ರೇಟು. ಸೆಷನ್ ಕೋರ್ಟ್ ಅಂಡರಲ್ಲಿ ಮ್ಯಾಜಿಸ್ಟ್ರೇಟ್ ಬರುತ್ತೆ. ಸರ್ವೋಚ್ಚ ನ್ಯಾಯಾಲಯದ ಅಂಡರ್ ಸೆಕೆಂಡ್ ಪ್ಲೇಸ್ ಬರೋದು ರಾಜ್ಯ ಉಚ್ಚ ನ್ಯಾಯಾಲಯ. ಅದಾದಮೇಲೆ ಅದರ ಉಚ್ಚ ನ್ಯಾಯಾಲಯದ ಅಂಡರಲ್ಲಿ ಬರೋದು ಡಿ ಸೆಷನ್ ಕೋರ್ಟು. ಅದಾದಮೇಲೆ ಕೊನೆಯಲ್ಲಿ ಅದರ ಅಂಡರಲ್ಲಿ ಬರೋದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬರುತ್ತೆ. ಇವೆಲ್ಲವೂ ಕೂಡ ಅವರೋಹಣ ಕ್ರಮದಲ್ಲಿ ಇರುವಂಥದ್ದು. ಹಾಗಾಗಿ ಸರಿಯಾದಂಥ ಉತ್ತರ 4 CBDA ಅಂತ ಇದೆಯಲ್ಲ, ಇಟ್ಸ್ ಗೋಯಿಂಗ್ ಟು ಬಿ ಅ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್. ಸೊ ಲೆಟ್ಸ್ ಮೂವ್ ಆನ್. ಕ್ವಶನ್ ನಂಬರ್ 129 ಆ್ಯಂಡ್ ಹಿಯರ್ ವಿ ಗೋ. ಭಾರತವು ಅಂತ ಇದೆ. ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು, ಸಂವಿಧಾನದ ಪೂರ್ವ ಪೀಠಿಕೆ ಓದ್ಕೊಂಡ್ರೆ ಅಥವಾ ಸಂವಿಧಾನದ ಪ್ರಸ್ತಾವನೆಯನ್ನು ಓದ್ಕೊಬಿಟ್ರೆ ಏನಾಗುತ್ತೆ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಭಾರತವು ಅಂತ ಕೊಟ್ಟುಬಿಟ್ಟು ಡೈರೆಕ್ಟ್ 4 ಆಪ್ಷನ್ ಇದೆ. ಸಮಾಜವಾದಿ, ಜಾತ್ಯತೀತ, ಸಾರ್ವಭೌಮ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ. ಭಾಳ ಈಸಿ ಇದೆ, 129 ಅದಕ್ಕೆ ಆಯಿತಾ. ಸರಿಯಾದಂಥ ಸರಣಿಯನ್ನು ಇಲ್ಲಿ ಗುರುತಿಸಿ ಅಂತ ಹೇಳಿಬಿಟ್ಟಿದ್ದಾರೆ ಇಲ್ಲಿ. ರಾಷ್ಟ್ರ ಎಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮೂದಿಸಿರುವಂತೆ ಸರಿಯಾದ ಸರಣಿಯನ್ನು ಗುರುತಿಸಿ ಅಂತ ಇದೆ ಇಲ್ಲಿ. ಸೊ ನಾವೇನು ಮಾಡಬೇಕು ಅದನ್ನು ಈಗ, ಭಾರತವು. ಸೊ ಇಲ್ಲಿ ಫಸ್ಟು ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಎ ಇದೆಯಲ್ಲ, CADB ಅಂತ. ಇದು ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಇಲ್ಲಿ. ಭಾರತವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ. ನೋಡಿ, ಆರ್ಡರ್ ವೈಸ್ ಓದ್ಕೊಳ್ಳಿ ಈಗ, ಯಾವುದಾದ್ಮೇಲೆ ಯಾವ್ದು ಪದ ಬರುತ್ತೆ ಅಂತ. ಭಾರತವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ರಾಷ್ಟ್ರ ಎಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮೂದಿಸಿರುವಂತೆ ಸರಿಯಾದ ಸರಣಿಯನ್ನೇ ಗುರುತಿಸಿ ಅಂತ ಇದೆ ಇಲ್ಲಿ. ನಾನು ಹೇಳಿದ್ದು ಈಗ CABD. ಭಾರತವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ರಾಷ್ಟ್ರ ಅಂತ ಅದನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೇಳಿರುವಂಥದ್ದು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 130. ಕ್ವಶನ್ ನಂಬರ್ 130ರಲ್ಲಿ ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ. ಅಂದರೆ ಇನ್ಫಾರ್ಮೇಷನ್ ರೈಟ್ ಯಾವಾಗ ಬಂತು ಅಂತ ಇಂಡಿಯಾದಲ್ಲಿ ಭಾಳ ಈಸಿ ಇದೆ. 2005ರಲ್ಲಿ ಇದೊಂದು ಮಾಹಿತಿ ಹಕ್ಕು ಜಾರಿಗೆ ಬರೋದಿಲ್ಲ. 2005 ಅಂತಿದೆಯಲ್ಲ, ಇಟ್ಸ್ ರೈಟ್ ಆನ್ಸರ್ ಇಲ್ಲಿ. 2005ರಲ್ಲಿ ಅಥವಾ ಮಾಹಿತಿ ಹಕ್ಕು ಅಂತಕ್ಕಂಥದ್ದು ಇಲ್ಲಿ ಜಾರಿಗೆ ಬರೋದು. ಸೊ 130ಕ್ಕೆ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಈ ಮಾಹಿತಿ ಹಕ್ಕು ಸಂಕ್ಷಿಪ್ತವಾಗಿ ಒಂದಷ್ಟು ವಿಚಾರ ಇದೆ. ಸೊ ಈ ಭಾರತ ಸರ್ಕಾರ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ಪಾರ್ಲಿಮೆಂಟ್ನಲ್ಲಿ 2005ರ ಜೂನ್ನಲ್ಲಿ ಪಾಸ್ ಮಾಡುತ್ತೆ. ಸೊ ಅದರಂತೆ 2005ರ ಅಕ್ಟೋಬರ್ 12ರಿಂದ ದೇಶಾದ್ಯಂತ ಅದು ಜಾರಿಗೆ ಬರುತ್ತೆ. ಹಾಗಾಗಿ 2005ರಲ್ಲಿ ಜಾರಿಗೆ ಬಂದಿರೋದ್ರಿಂದ ಈ ಮಾಹಿತಿ ಹಕ್ಕಿನ ಆವಾಗಲೇ ಜಾರಿಗೆ ಬಂತು ಅಂತ ಅಧಿಕೃತವಾಗಿ ಇದನ್ನು ಡಿಸ್ಕ್ಲೋಸ್ ಮಾಡಿರುವಂಥದ್ದು ಅಥವಾ ಡಿಕ್ಲರೇಷನ್ ಮಾಡಿರುವಂಥದ್ದು.